ನಮಸ್ಕಾರ ಪ್ರಿಯ ವೀಕ್ಷಕರೇ, ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ಮಂದಾರ ರಾಜೇಶ್. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಭತ್ತದ ಸಮಗ್ರ ನಿರ್ವಹಣೆ ಬಗ್ಗೆ ಹರೀಶ್ ಶೆಣೈ ವಿಜ್ಞಾನಿಗಳು, ಸಸ್ಯಶಾಸ್ತ್ರ ಇವರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಬೇಸಾಯ ಶಾಸ್ತ್ರದ ಬಗ್ಗೆ ವಿಜ್ಞಾನಿಗಳಾಗಿ ಅವರು ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಆದರೆ ಈ ಬಾರಿ ಮತ್ತೆ ನಾನು ಭತ್ತದ ವಿಚಾರವನ್ನು ತೆಗೆದುಕೊಂಡು ಭತ್ತದ ಬೆಳೆಯುವಲ್ಲಿ ಕೀಟ ಮತ್ತು ರೋಗಗಳ ಬಾಧೆಯನ್ನು ಹೇಗೆ ನಾವು ಸಮಗ್ರವಾಗಿ ನಿರ್ವಹಿಸಿ ಹೆಚ್ಚಿನ ಇಳುವರಿ ಪಡೆಯಬಹುದು ಅನ್ನೋದನ್ನು ಡಾಕ್ಟರ್ ಕೇದಾರನಾಥ್ ವಿಜ್ಞಾನಿಗಳು, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರಿಂದ ಪಡ್ಕೊಳ್ಳಿಕ್ಕಿದ್ದೇವೆ. ಬನ್ನಿ ಮೊದಲನೇದಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ ಸರ್. ಪ್ರಿಯ ವೀಕ್ಷಕರೇ, ನಾವು ಬೇಸಾಯವನ್ನು ಮಾಡುವಾಗ ನಾನಾ ರೀತಿಯ ಕೃಷಿಯನ್ನು ಮಾಡ್ತೀವಿ. ಎಲ್ಲ ರೀತಿಯ ಕೃಷಿಗೆ ಒಂದೇ ರೀತಿಯ ಕೀಟ ಬಾಧೆಗಳು ಇರೋದಿಲ್ಲ ಅಥವಾ ಕೀಟನಾಶಕಗಳು ಇರೋದಿಲ್ಲ. ಪ್ರತಿಯೊಂದು ಪ್ರತಿಯೊಂದು ಬೆಳೆಗೆ ಕೂಡ ಅದಕ್ಕೆ ಸಂಬಂಧಿಸಿದ ಕೀಟನಾಶಕಗಳು, ಔಷಧಗಳು, ರಸಗೊಬ್ಬರಗಳು ಮತ್ತು ಅವುಗಳ ಪ್ರಮಾಣ ಇದೆಲ್ಲವೂ ಬೇರೆ ಬೇರೆ ಆಗಿರ್ತದೆ. ಕೆಲವೊಂದು ಬಾರಿ ರೈತರು ಅದನ್ನು ತಿಳಿಯದೆ ಅಸಮರ್ಪಕವಾಗಿ ಉಪಯೋಗಿಸಿ ಅಥವಾ ಯಾವುದೋ ಬೆಳೆಯ ಕೀಟನಾಶಕವನ್ನು ಯಾವುದೋ ಬೆಳೆಗೆ ಉಪಯೋಗಿಸಿ ಕೆಲವೊಂದು ಬಾರಿ ನಷ್ಟಕ್ಕೀಡಾಗತಕ್ಕ ಸಾಧ್ಯತೆಗಳಿರ್ತವೆ. ಅದೆಲ್ಲವನ್ನು ನಿವಾರಿಸಿ ಇವತ್ತು ಮುಂದಿನ 1 ಗಂಟೆಯಲ್ಲಿ ನಾನು ದಕ್ಷಿಣ ಕನ್ನಡದಲ್ಲಿ ಬೆಳೆಯತಕ್ಕಂಥ ಎಲ್ಲ ಬೆಳೆಯ ವಿಚಾರವನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಭತ್ತದ ಬೆಳೆಯಲ್ಲಿ ರೋಗ ನಿರ್ವಹಣೆ ಹೇಗೆ ಅನ್ನೋದನ್ನು ತಮ್ಮ ಮುಂದೆ ಕೇದಾರನಾಥ್ ಸರಲ್ಲಿ ಕೇಳಿ ನಾನು ನಿಮ್ಮ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ಇತರ ಬೆಳೆಗಳು, ಅಡಿಕೆ ಅಥವಾ ಯಾವುದೇ ಇತರ ಬೆಳೆಗಳ ಬಗ್ಗೆ ಕೂಡ ನಾನು ಪ್ರಯತ್ನವನ್ನು ನಮ್ಮ ಇದೇ ವಿಜ್ಞಾನಿಗಳಿಂದ ಪ್ರಯತ್ನವನ್ನು ಮಾಡ್ತೀನಿ ಸಂದರ್ಶನ ರೂಪದಲ್ಲಿ ತಮಗೆ ಮಾಹಿತಿ ಕೊಡಲಿಕ್ಕೆ. ಹಾಗೂ ಸಾಧ್ಯವಾದರೆ ಕೀಟ ಮತ್ತು ರೋಗ ಬಾಧೆಯ ನಿರ್ವಹಣೆ ಬಗ್ಗೆ ಡಾಕ್ಟರ್ ಕೇದಾರನಾಥ್ ಅವರನ್ನು ಸಂಪರ್ಕಿಸಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿ ಇರ್ತಾರೆ ಅವರು. ಸಾಧ್ಯವಾದರೆ ಕೊನೆಯಲ್ಲಿ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ಇದೇ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಇದ್ದೇನೆ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಸರ್, ದಕ್ಷಿಣ ಕನ್ನಡದಲ್ಲಿ ಸುಮಾರು 9,300 ಹೆಕ್ಟೇರ್ನಷ್ಟು ಭತ್ತದ ಬೆಳೆಯನ್ನು ಬೆಳೀತಾರೆ. ಅದರಲ್ಲಿ ಹೆಚ್ಚು ಮಳೆಯಾಗತಕ್ಕಂಥ ಪ್ರದೇಶ ಕೂಡ ಇದೆ, ಸ್ವಲ್ಪ ಕಡಿಮೆ ಮಳೆಯಾಗತಕ್ಕಂಥ ಪ್ರದೇಶ ಕೂಡ ಇದೆ. ನಾನಾ ರೀತಿಯ ರೋಗಗಳು ಭತ್ತದ ಬೆಳೆಯನ್ನು ಕಾಡ್ತವೆ. ಆರಂಭಿಕ ಹಂತದಲ್ಲಿ ಚಿಗುರೊಡೆಯ ಸಂದರ್ಭದಲ್ಲಿದ್ದರೆ, ಅದರ ಬೆಳವಣಿಗೆ ಸಂದರ್ಭದಲ್ಲಿ, ಅದು ತೆನೆ ಕಟ್ಟುವಂಥ ಸಮಯದಲ್ಲಿ, ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ರೋಗ ಅಥವಾ ಕೀಟ ಬಾಧೆಗಳಿರ್ತವೆ. ರೈತರಿಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ತಾನೇನು ಮಾಡಬೇಕು ಅಂತ. ಹಾಗಾಗಿ ದಯವಿಟ್ಟು ನಾಟಿ ಮಾಡಿದ ನಂತರ ಬರತಕ್ಕಂಥ ಸಾಮಾನ್ಯ ರೋಗಗಳು ಮತ್ತು ಅದರ ಔಷಧೋಪಚಾರದ ಬಗ್ಗೆ ವೀಕ್ಷಕರಿಗೊಂದಿಷ್ಟು ವಿವರ ಕೊಡಿ ಸರ್. ಓಕೆ ಸರ್. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ 110 ದೇಶಗಳಲ್ಲಿ ನಾವು ಭತ್ತವನ್ನು ಒಂದು ಆಹಾರ ಬೆಳೆಯಾಗಿ ಬೆಳೀತಾ ಇದ್ದೀವಿ ಸರ್. ಓಕೆ, ಸರಿ. ಅಂದರೆ ಸುಮಾರು 145 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಇದರಲ್ಲಿ ಏನಂದರೆ ಸಾಮಾನ್ಯವಾಗಿ ನಾವು ಏನಂದರೆ ಭತ್ತದಲ್ಲಿ 200ಕ್ಕಿಂತ ಹೆಚ್ಚು ಕೀಟಗಳು ಇದ್ದಾವೆ. ಭತ್ತದ ಬೆಳೆಗೆ ಹಾನಿ ಮಾಡುವಂಥವು ಇದು ಪ್ರಪಂಚದಾದ್ಯಂತ. ಹಾಗೆಯೇ ಈ 200ರಲ್ಲಿ 20ರಷ್ಟು ಕೀಟಗಳು ಏನಂದರೆ ಒಂದು ಆರ್ಥಿಕ ಹಾನಿ ಮಾಡುವಂಥದ್ದು, ಇಳುವರಿಗೆ ತುಂಬ ಹಾನಿ ಮಾಡುವಂಥ ಕೀಟಗಳು ಇವುಗಳು. ಓಕೆ, ಅವುಗಳನ್ನೇ ನಾವು ಸಾಮಾನ್ಯವಾಗಿ ನೋಡೋದಾದರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಕೀಟಗಳು ಮತ್ತು ರೋಗಗಳ ಬಗ್ಗೆ ಈ ಒಂದು ಸಂದರ್ಶನದಲ್ಲಿ ನಾವು ಮಾಹಿತಿ ಕೊಡೋಣ. ಎಸ್, ಇಲ್ಲಿ ಮೊದಲನೇದಾಗಿ
ನಾವು ನಾಟಿ ಅಥವಾ ಸಸಿ ಮಡಿಯಲ್ಲಿ ಮತ್ತೆ ಸಸಿ ನಾಟಿ ಮಾಡಿದ ನಂತರ ಬರುವ ಕೀಟಗಳ ಬಗ್ಗೆ ಮಾಹಿತಿ ಅಂದರೆ ಸಾಮಾನ್ಯವಾಗಿ ಹಳದಿ ಕಾಂಡಕೋರಕ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಕಡ್ಡೆಪುರಿ ಅಂತೇಳಿ ಕರೆಯುವಂಥ. ಹೌದು, ಕಡ್ಡೆಪುರಿ ಅಂತ ತುಳುವಿನಲ್ಲಿ ಆಡು ಭಾಷೆಯಲ್ಲಿ ಹೌದು ಹೇಳ್ತಾರೆ. ಹೌದು. ಹಾಗೆಯೇ ಗರಿ ಮಡಿಸುವುದು ಅಂದರೆ ಎಲೆ ಮಡಿಸುವ ಹುಳ ಒಂದು ಬರುವಂಥದ್ದು. ಇದು ನಾಟಿ ಮಾಡಿದ ನಮ್ಮ ಮಾತಿನ ಮಧ್ಯೆ ವೀಕ್ಷಕರಿಗಾಗಿ ಓಕೆ ಏನು ಈಗ ನಾವು ಸ್ಥಳೀಯ ಭಾಷೆಯಲ್ಲಿ ಕಂಡೆಪುರಿ ಅಂತ ಅದು ಬಂದ್ರೆ ಕೃಷಿಕನಿಗೆ ಹೇಗೆ ಗೊತ್ತಾಗುತ್ತೆ? ಅದೊಂಚೂರು ಅದು ಮುಂದುವರಿಸಿದ್ರೆ ಆಗ ಪೂರ್ತಿ ಅರ್ಥ ಆಗುತ್ತೆ. ಹೌದೌದು ಸರ್. ಸಾಮಾನ್ಯವಾಗಿ ಈ ಕಂಡೆಪುರಿ ಅಂದರೆ ಹಳದಿ ಕಾಂಡಕೋರಕ ಈ ಒಂದು ಲಕ್ಷಣ ಹೇಗೆ ಇರುತ್ತೆ ಅಂದರೆ ಅದು ಪ್ರೌಢ ದುಂಬಿದು ಒಂದು ಹಳದಿ ಬಣ್ಣದಲ್ಲಿ ಇರುವಂಥದ್ದು. ಅದರಲ್ಲಿ ಹೆಣ್ಣು ಮತ್ತು ಗಂಡು ದುಂಬಿಗಳನ್ನು ನಾವು ಹೇಗೆ ಒಂದು ಕಂಡುಹಿಡಿಯೋದಂದ್ರೆ ಸಾಮಾನ್ಯವಾಗಿ ಈ ಹೆಣ್ಣು ದುಂಬಿಯ ರೆಕ್ಕೆಗಳ ಮೇಲೆ ಮುಂದಿನ ರೆಕ್ಕೆಗಳ ಮೇಲೆ ಹಳದಿ ಬಣ್ಣದ ಏನು ರೆಕ್ಕೆಗಳಿರುತ್ತೋ ಅದರ ಮಧ್ಯಭಾಗದಲ್ಲಿ ಒಂದು ಕಪ್ಪು ಬಣ್ಣದ ಒಂದೊಂದು ಚುಕ್ಕೆಗಳು ಎರಡು ರೆಕ್ಕೆಗಳ ಮೇಲೆ ಇರುವಂಥದ್ದು. ಇದು ಹೆಣ್ಣು ದುಂಬಿ ಅಂತೇಳಿ ನಾವು ಕಂಡುಹಿಡಿಯಬಹುದು ಸರ್. ಅದು ಅದರದ್ದಾಯ್ತು. ಹೌದು. ಗಿಡದಲ್ಲಿ ಆಗುವ ಬದಲಾವಣೆಗಳು ಈಗ ಸಾಮಾನ್ಯವಾಗಿ ಹಳದಿ ಕಾಂಡಕೋರಕದ ಹೆಣ್ಣು ಪ್ರೌಢ ದುಂಬಿ ಏನ್ ಮಾಡುತ್ತಾ ಅಂದ್ರೆ ಸಾಮಾನ್ಯವಾಗಿ ಸಸಿಮಡಿಯಲ್ಲಿ ಮತ್ತು ನಾಟಿ ಮಾಡಿದ ನಂತರ ಈ ಎಲೆಗಳ ಗರಿಗಳೇನಿರುತ್ತೆ ಭತ್ತದ ಗರಿಗಳ ಕೆಳಭಾಗದಲ್ಲಿ ಮೊಟ್ಟೆ ಇಡುವಂಥದ್ದು. ಅದು ಏನಂದ್ರೆ ಗುಂಪುಗಳಲ್ಲಿ ಸುಮಾರು 100ರಿಂದ 200 ಮೊಟ್ಟೆಗಳನ್ನ ಇಡುತ್ತೆ ಒಂದು ಬಾರಿ ಇಲ್ಲ ತನ್ನ ಜೀವಿತಾವಧಿಯಲ್ಲಿ. ಒಟ್ಟು ಜೀವಿತ 35ರಿಂದ 60 ದಿನಗಳಲ್ಲಿ ಒಂದು ಜೀವಿತಾವಧಿಯಲ್ಲಿ 200ರಷ್ಟು ಮೊಟ್ಟೆಗಳನ್ನ ಇಡುವಂಥದ್ದು. ಅದು ಗುಂಪಿನಲ್ಲಿ ಇಡುವಂಥದ್ದು. ಸರಿ. ಅದು ಮೊಟ್ಟೆಯಿಂದ ಮರಿಯಿಂದ ಏನು ಹೊರ ಬರುತ್ತೆ ಒಂದು ಮರಿ ಹುಳ ಏನಂತ ಕರಿತೀವಿ, ಅದು ಕ್ರಮೇಣ ಗರಿಗಳಿಂದ ಸುಳಿಯ ಮಧ್ಯಭಾಗದಲ್ಲಿ ಹೋಗುವಂಥದ್ದು. ಸುಳಿ ಮಧ್ಯಭಾಗದಲ್ಲಿ ಹೋಗಿ ಅದು ಏನು ಸುಳಿಯ ಭಾಗವನ್ನು ಕೆರೆದು ತಿನ್ನುವಂಥದ್ದು. ಆವಾಗ ನಮಗೆ ಇನಿಷಿಯಲ್ ಈ ಸಸಿ ಮಡಿಯಲ್ಲಿ ಮತ್ತು ನಾಟಿ ಮಾಡಿದ 60 ದಿನಗಳವರೆಗೆ ಸುಳಿ ಭಾಗ ಸತ್ತೋಗುವಂಥದ್ದು ಸರ್. ಇದು ಲಕ್ಷಣ. ಈಗ ಸಾಮಾನ್ಯವಾಗಿ ನಾವು ರೈತರು ಈ ಕೀಟ ಬಾಧೆಯಿಂದ ಸತ್ತಂತ ಸುಳಿ ಭಾಗವನ್ನ ಎಳೆದಾಗ ನೀವು ಸಾಧಾರಣ ಏನು ಫೋರ್ಸ್ ಹಾಕೋದಿಲ್ಲ, ಸುಲಭವಾಗಿ ಹೊರಬರುವಂಥದ್ದು. ಇದು ಈ ಕೀಟದ ಒಂದು ಲಕ್ಷಣ. ಅದು ಹಳದಿ ಅಥವಾ ಒಣಗಿರುವಂಥದ್ದು, ಸತ್ತಿರುವಂಥದ್ದು ಸರ್. ಹಾಗೆ ಈ ತೆನೆ ಬಂದ ನಂತರ ಈ ಕೀಟದ ಬಾಧೆ ಇದ್ರೆ ಸಾಮಾನ್ಯವಾಗಿ ತೆನೆ ಬಂದ ನಂತರ ಹಲವಾರು ರೋಗಗಳು ಕೀಟಗಳು ಕೂಡ ಇರುವಂಥದ್ದು. ಆದರೆ ಈ ಕೀಟ ಬಂದಾಗ ಬಂದ ನಂತರ ಬರುತ್ತೆ ಸರ್. ಇದೇನ್ ಮಾಡ್ತಾ ಅಂದ್ರೆ ತೆನೆಯ ಕೆಳಭಾಗದ ಒಂದು ಭಾಗವನ್ನು ತಿನ್ನೋದ್ರಿಂದ ತೆನೆ ಭಾಗ ಜೊಳ್ಳಾಗುವುದು, ಬಿಳಿಯಾಗಿ ಕಾಣುವಂಥದ್ದು. ಆ ಭಾಗದಲ್ಲಿ ಆ ತೆನೆಯಲ್ಲಿ ಯಾವುದೇ ತರಹದ ಬೀಜಗಳು ಇರೋದಿಲ್ಲ. ಗಿಡದಲ್ಲಿದ್ದಾಗ ಬೆಳೆ ಚೆನ್ನಾಗಿ ಕಾಣುತ್ತೆ, ಜೊಳ್ಳಾಗಿರುವಂಥದ್ದು. ಇವನ್ ನೀವು ತೋಟದಲ್ಲಿ ತುಂಬಾ ಸಿವಿಯರ್ ಅಂದ್ರೆ ತೀವ್ರತೆ ಜಾಸ್ತಿ ಇದ್ದಾಗ ನೋಡಿದರೆ ಬಿಳಿ ತೆನೆಗಳು ತೋಟದಲ್ಲಿ ಕಾಡುವಂಥದ್ದು. ಈ ರೋಗದ ಈ ಕೀಟದ ಒಂದು ಲಕ್ಷಣ. ಇದು ಮುಖ್ಯವಾಗಿ ಗಿಡ ಆರಂಭದಿಂದ ಅಲ್ಲಿವರೆಗೆ ಎಲ್ಲ ಹಂತದವರೆಗೂ. ಸರ್, ಇದಕ್ಕೆ ಔಷಧೋಪಚಾರ ಹೇಗೆ, ಏನು? ಸಾಮಾನ್ಯವಾಗಿ ನಾವು ಏನು ವಿಜ್ಞಾನಿಗಳು ಶಿಫಾರಸು ಮಾಡೋದಂದ್ರೆ ಒಂದು ರೋಗ ಅಥವಾ ಕೀಟಗಳನ್ನು ನಿರ್ವಹಣೆ ಮಾಡೋದಾದ್ರೆ ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಬಳಕೆ ಮಾಡಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರಬಹುದು ಈ ಕೀಟನಾಶಕಗಳ ಅಂಶ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಅದು ನಮ್ಮ ಭತ್ತದಲ್ಲಿ ಅಥವಾ ಆಹಾರ ಪದ್ಧತಿಯಲ್ಲಿ ಉಳಿಕೆ ಆಗುವಂಥದ್ದು. ಅದಕ್ಕಾಗಿ ನಾವು ಸಾಮಾನ್ಯವಾಗಿ ಒಂದು ರೋಗ ಅಥವಾ ಕೀಟಗಳನ್ನು ನಿರ್ವಹಣೆ ಮಾಡೋದಾದರೆ ಈ ಹಳದಿ ಕಾಂಡಕೋರಕವನ್ನು ನಿರ್ವಹಣೆ ಮಾಡೋದಾದರೆ ಸಾಮಾನ್ಯವಾಗಿ ನಾನು ನಿಮಗೆ ಆವಾಗಲೇ ತಿಳಿಸಿದೆ, ಈಗ ಸಸಿ ಮಡಿಯಲ್ಲಿ ಒಂದು ಸಸಿಗಳನ್ನು ಗದ್ದೆಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಆ ಸಸಿಗಳ ಗರಿಗಳನ್ನು ಕತ್ತರಿಸೋದು ನಿಮಗೆ ಮೊದಲಿಂದಲೂ ಗೊತ್ತಿದೆ ರೈತರಿಗೂ. ಅದು ಮಾಡ್ತಾಯಿದ್ರು. ಅದು ಯಾಕೆ ಮಾಡ್ತಾಯಿದ್ರು ಅಂದರೆ ಆ ತುದಿಯಲ್ಲಿ ಆ ಮೊಟ್ಟೆ ಇಡೋದ್ರಿಂದ ನಾವು ಆ ತುದಿ ಭಾಗವನ್ನು ಕತ್ತರಿಸಿ ಹಾಕೋದ್ರಿಂದ ಆ ಮೊಟ್ಟೆಗಳ ಅಂಶ ಲೆವೆಲ್ ಆಗಿರ್ತದೆ. ಹೌದು, ತುದಿ ಚಿರ್ಟೋದಿಲ್ಲ. ಹೌದು, ಅದು ಮೊಟ್ಟೆಗಳನ್ನ ತೆಗೆದು ಬೀಸಾಕ್ತಾರೆ. ಅದರಿಂದ ನಾವು ಒಂದು ಪದ್ಧತಿಯಲ್ಲಿ ನಾವು ಗ್ರಾಮೀಣ ಪದ್ಧತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು. ಜೊತೆಗೆ ಇವಾಗ ಈ ಕೀಟಗಳನ್ನ ನಿರ್ವಹಣೆ ಮಾಡೋದಂದ್ರೆ ವೈಜ್ಞಾನಿಕ ಮೊದಲನೇದು ಬೇಸಾಯ ಪದ್ಧತಿಗಳು ಅಥವಾ ನಮ್ಮ ಏನು ನಾರ್ಮಲ್ ಆಗಿ ರೈತರು ಮಾಡ್ತಾ ಇದೀವಲ್ಲ ಆ ಪದ್ಧತಿಯಲ್ಲೂ ಮಾಡ್ಬೋದು. ಇನ್ನೊಂದು ಯಾಂತ್ರಿಕತವಾಗಿ ಈ ಬೆಳೆಗಳನ್ನು ಗರಿಗಳನ್ನು ಕತ್ತರಿಸೋದು. ಮೂರನೇದು ಈಗ ಸಾಮಾನ್ಯವಾಗಿ ಜೈವಿಕವಾಗಿ ನಾವು ಹೇಗೆ ನಿರ್ವಹಣೆ ಮಾಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಮೋಹಕ ಬಲೆಗಳಂತ ಬಂದಿದೆ. ಮೋಹಕ ಬಲೆಗಳು ಇದರಲ್ಲಿ ಏನು ಮಾಡ್ತೀವಿ ಅಂದರೆ 1 ಎಕರೆ ಪ್ರದೇಶಕ್ಕೆ 8ರಿಂದ 10 ಈ ಮೋಹಕ ಬಲೆಗಳನ್ನು ಬಳಕೆ ಮಾಡೋದ್ರಿಂದ ಈ ಮೋಹಕ ಬಲೆಯಲ್ಲಿ ಅಂದರೆ ಹೇಗೆ ಅಂದರೆ ಸಾಮಾನ್ಯವಾಗಿ ಒಂದು ಹೆಣ್ಣು ದುಂಬಿಯ ಒಂದು ಮೋಹಕವನ್ನು ಒಂದು ರಬ್ಬರ್ ಟ್ಯೂಬ್ನಲ್ಲಿ
ಒಂದು ಅಳವಡಿಕೆ ಮಾಡಿರುವಂಥದ್ದು. ಅದನ್ನು ತೋಟದಲ್ಲಿ ಮಧ್ಯಭಾಗದಲ್ಲಿ ಕಟ್ಟಿದಾಗ ಏನಾಗುತ್ತಂದರೆ ಆ ಭತ್ತದ ಗದ್ದೆಯಲ್ಲಿ ಇರುವಂಥ ಗಂಡು ದುಂಬಿಗಳು ಆ ಮೋಹಕಕ್ಕೆ ಆಕರ್ಷಿತವಾಗಿ ಆ ಟ್ರ್ಯಾಪ್ ಆ ಬಲೆಯಲ್ಲಿ ಬಂದು ಬೀಳುವಂಥದ್ದು. ಇದನ್ನು ನಾವು ಈ ಭತ್ತದ ಗದ್ದೆಯಲ್ಲಿ ಆ ದುಂಬಿ ಇದೆಯೋ ಇಲ್ಲ ಅನ್ನೋದಕ್ಕೂ ನಾವು ಕಂಡುಹಿಡಬಹುದು, ಅಥವಾ ನಿರ್ವಹಣೆಗೂ ಕೂಡ ಬಳಕೆ ಮಾಡುವಂಥದ್ದು ಸರ್. ಇದರಿಂದ ನಮಗೆ ಆ ಬಲೆಯಲ್ಲಿ ಎಷ್ಟು ಬಂದಿದೆ, ಒಂದು ಸುಮಾರು 8ರಿಂದ 10 ಏನಾದರೂ ಒಂದು ಬಲೆಯಲ್ಲಿ ಬಿದ್ದರೆ ಈ ಗದ್ದೆಯಲ್ಲಿ ನಮಗೆ ಹಳದಿ ಕಾಂಡಕೋರಕದ ಸಂಖ್ಯೆ ಜಾಸ್ತಿ ಇದೆ. ಆವಾಗ ಒಂದು ನಿರ್ವಹಣಾ ಪದ್ಧತಿಗಳನ್ನು ನಾವು ಬಳಕೆ ಮಾಡಿದಾಗ ರೈತರು ಕಡಿಮೆ ಖರ್ಚಿನಲ್ಲಿ ಒಂದು ಕೀಟನಾಶಕಗಳನ್ನು ಅಥವಾ ವೈಜ್ಞಾನಿಕವಾಗಿ ಜೈವಿಕ ಇದು ನಾವು ಏನಂದರೆ ಈಗ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡುವುದರ ಮುಖಾಂತರ ಒಂದು ನಿರ್ವಹಣೆ ಮಾಡಬಹುದು. ಇದು ಒಂದು ವೈಜ್ಞಾನಿಕವಾಗಿ. ಇನ್ನೊಂದು ಅಂದರೆ ಟ್ರೈಕೋಗ್ರಾಮ ಅಂತೇಳಿ ಒಂದು ಪರತಂತ್ರ ಜೀವಿಯ ಮೊಟ್ಟೆ ಕಾಡುಗಳು ದೊರೀತಾ ಇದ್ದಾವೆ. ಅವುಗಳು ಕೂಡ ನಾವು ಎಕರೆಗೆ ಒಂದು 50,000ದಷ್ಟು 25ನೇ ದಿನ, 35ನೇ ದಿನ ಹಾಗೂ 42ನೇ ದಿನ ಅಂದರೆ ಒಂದು ವಾರದ ಅಂತ ಅಂದರೆ ನಾಟಿ ಮಾಡಿದ 3ನೇ 4ನೇ ವಾರಿನ ನಂತರ ಒಂದು ಬಳಕೆ ಮಾಡ್ಕೊತ ಹೋದರೆ ಅದು ಸಾಮಾನ್ಯವಾಗಿ ನಾನು ಹೇಳಿದೆ ಇದು ಮೊಟ್ಟೆ ಕಾಡು ಅಂದರೆ ಈ ಪರತಂತ್ರ ಜೀವಿ ಏನು ಮಾಡುತ್ತೆ ಅಂದರೆ ಈ ಹಳದಿ ಕಾಂಡಕೋರಕ ಏನು ಮೊಟ್ಟೆ ಇಟ್ಟಿರುತ್ತೋ ಆ ಮೊಟ್ಟೆಗಳನ್ನು ತಿಂದು ಬದುಕುವಂಥ ಈ ಪರತಂತ್ರ ಜೀವಿ. ಸೊ ಇವುಗಳನ್ನು ಕೂಡ ಎಕರೆಗೆ ನಾವು ಒಂದು 50,000ರಷ್ಟು ಬಳಕೆ ಮಾಡಿದಾಗ ಒಂದು ಆಟೋಮೆಟಿಕ್ ಆಗಿ ನಾವು ಈ ಕೀಟದ ನಿರ್ವಹಣೆಯನ್ನು ಕೂಡ ನಾವು ಈಗ 50,000ದಷ್ಟು ಬಳಸಬೇಕು. ಹೌದು ಸರ್. ರೈತನಿಗೆಲ್ಲೋ ಒಂದು ಕಡೆ ಆರ್ಥಿಕ ಭಾರ ಆಗಕ್ಕೆ ಅದು ಹೇಗೆ? ಆ್ಯಕ್ಚುಲಿ ಏನಂದರೆ ಸರ್ ಅದು ನಮಗೆ ಅಲ್ಲ ಒಂದು ಅಂದಾಜು ನಾನು ಕೇಳ್ತೀನಿ, ಸಾಮಾನ್ಯ ಅಂದಾಜು. ಸಾಮಾನ್ಯವಾಗಿ ನಾವು ಅದು 50,000 ಹೇಳಿದಾಗ ಇದರದ್ದು ಏನು ಖರ್ಚು ತುಂಬಾ ಅನ್ನಿಸ್ಬೋದು. ನಮಗೆ ಸರಿಸುಮಾರು 90 ರೂಪಾಯಲ್ಲಿ ಈ ಮೊಟ್ಟೆ ಕಾಡುಗಳು 50,000ದಷ್ಟು ಸಿಗುವಂಥದ್ದು ಸರ್. ಕಡಿಮೆ ಖರ್ಚಿನಲ್ಲೇ ಸಿಗುವಂಥದ್ದು 90 ರೂಪಾಯಿದಲ್ಲಿ. ಅಂದ್ರೆ ತುಂಬಾ ತಾವು ರೈತರು ಎಣಿಸಿದಷ್ಟು ಖರ್ಚು ಬರಲ್ಲ. ಹೌದು ಸರ್. ಅದ್ರ ಹೆಸರು ಏನಂದ್ರಿ ಸರ್ ತಾವು? ಟ್ರೈಕೋಗ್ರಾಮ ಮೊಟ್ಟೆ ಕಾಡುಗಳು ಅಂತ. ಮೊಟ್ಟೆ ಕಾಡುಗಳು ಟ್ರೈಕೋಗ್ರಾಮ ಅಂತ ಹೇಳುವಂತದ್ದು ಪ್ರಿಯ ವೀಕ್ಷಕರೇ. ಇದು ಕೃಷಿ ಇಲಾಖೆಯಲ್ಲೂ ಕೊಡ್ತೀರಲ್ಲ ಸರ್? ಅದು ಅಷ್ಟೇ ಇದೆ. ನಮಗೆ IICAR ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಬೆಂಗಳೂರಲ್ಲಿ, ಅಲ್ಲಿಂದ ಸಿಗುತ್ತೆ. ತುಂಬಾ ದುಂದು ವೆಚ್ಚ ಇಲ್ಲ ಸರ್. ಒಂದು ನಿಮಿಷ, ತುಂಬ ದುಂದು ವೆಚ್ಚ ಇಲ್ಲ ರೈತರೇ. ಹಾಗಾಗಿ ಇದನ್ನು ತಾವು ಉಪಯೋಗಿಸ್ಬೋದು. ತಾವೆಲ್ಲೋ ಒಂದು ಎಕರೆ ಒಂದಕ್ಕೆ 50,000ದಷ್ಟು ಇದನ್ನು ಹಾಕಬೇಕು, 50,000 ರೂಪಾಯಿ ಅಂತ ಭಾವಿಸಬೇಡಿ, ದಯವಿಟ್ಟು ತಪ್ಪರ್ಥ ಮಾಡ್ಕೊಳ್ಬೇಡಿ. ಇದು ತುಂಬ ಕನಿಷ್ಠ ಕಡಿಮೆ ದರದಲ್ಲಿ ರೈತನಿಗೆ ಪ್ರತಿಕೂಲ ಪರಿಣಾಮಗಳು ಇಲ್ಲದೆ, ಪ್ರಕೃತಿಯ ಮೇಲೆ ಹಾನಿ ಮಾಡದೆ, ಪ್ರಾಕೃತಿಕವಾಗಿಯೇ ನಾವು ನಮ್ಮ ಬೆಳೆಯಿಂದ ರೋಗಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ಇರತಕ್ಕಂಥ ಅವಕಾಶ ಅಂತ ಹೇಳ್ತಾ ಮುಂದುವರಿಸಿ. ಈ ಮೊಟ್ಟೆ ಕಾಡುಗಳನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡ್ಕೋಬಹುದು. ಸೊ ಇನ್ನೊಂದು ಅಂದರೆ ಈಗ ಇದು ಸಾಮಾನ್ಯವಾಗಿ ಇದು 2ನೇ ಹಂತದಲ್ಲಿ ಮಾಡುವಂಥದ್ದು. ಇನ್ನೊಂದು ಅಂದರೆ ನಾವು ಕೈಬೇವಿನ ಎಣ್ಣೆಯನ್ನು ಕೂಡ ಸಿಂಪಡಣೆ ಮಾಡುವುದು. ಸಾಮಾನ್ಯವಾಗಿ ಕೈಬೇವಿನ ಎಣ್ಣೆ ಸಿಂಪಡಣೆ ಮಾಡೋದು ಅಂದರೆ ಹೇಗೆ ಅಂದರೆ ನಾವು ಯಾವ ಕಾನ್ಸಂಟ್ರೇಷನ್ ಪ್ರಮಾಣದಲ್ಲಿ ಬಳಕೆ ಮಾಡಿದ್ದೀವಿ, ಸೊ ಅದು ಎಷ್ಟು ಶಿಫಾರಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಈ ಮನೆಯಲ್ಲಿ ಸಿಗುವಂಥ ಕೈಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಿ ಎಲೆಗಳಲ್ಲಿ ಒಂದು ಸ್ವಲ್ಪ ಟಾಕ್ಸಿಸಿಟಿ ಆಗಿ ಕೆಲವೊಬ್ಬರು ರೈತರು ತೊಂದರೆ ಅನುಭವಿಸೋದಿದೆ. ಸಾಮಾನ್ಯವಾಗಿ ನಮಗೆ 1,500ರಿಂದ 10,000 ppm ಅಷ್ಟು ಕಾನ್ಸಂಟ್ರೇಷನ್ ಇರುವಂಥ ಕೈಬೇವಿನ ಎಣ್ಣೆನೂ ಕೂಡ ಸಿಗುವಂಥದ್ದಿದೆ. ಅದು ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ನಾವು ಏನು ಸಿಂಪಡಣೆ ಮಾಡುವ ಅಲ್ಲಿ ರೈತರು ಮತ್ತೆ ಜಾಗೃತರಾಗಬೇಕು. ಹೌದು ಸರ್. ಯಾಕಂದ್ರೆ ಕಳಪೆ ಗುಣಮಟ್ಟದ ಅದೆಷ್ಟೋ ಬರುತ್ತೆ, ಅದರಲ್ಲಿ ಏನು ಪವರ್ ಇರೋದಿಲ್ಲ. ರೈತ ಏನು ಹೇಳ್ತಾರಂತಂದ್ರೆ ಬೇವಿನ ಎಣ್ಣೆ ಹೊಡೆದ್ರೆ ಯಾವುದೇ ಕೀಟ ಸಾಯಲ್ಲ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ. ಹೌದು ಸರ್. ಯಾಕಂದ್ರೆ ಅವನು ಹೊಡೆದಿರೋದು ಕಳಪೆ ಗುಣಮಟ್ಟ, ಅಧಿಕೃತವಾಗಿ ಇರದೇ ಇರತಕ್ಕಂಥದ್ದು. ಹಾಗಾಗಿ ರೈತರು ಇಲ್ಲಿ ಕೇದಾರ್ನಾಥ್ ಸರ್ ಏನು ಹೇಳಿದರು, ಅದನ್ನು ಪರಿಶೀಲಿಸಬೇಕಾದ್ರೆ ಮೊದಲು ಅಧಿಕೃತವಾದಂಥ ಮತ್ತು ಗುಣಮಟ್ಟದ ಸಂಸ್ಥೆಯಿಂದಲೇ ತಾವು ಬೇವಿನ ಎಣ್ಣೆಯನ್ನು ಖರೀದಿ ಮಾಡಬೇಕು. ಎಲ್ಲೋ ಲೋಕಲ್ ಸಿಕ್ಕುವಂಥದ್ದೆಲ್ಲ ಹಾಳು ಅಂತ ನಾನು ಹೇಳ್ತಾ ಇಲ್ಲ. ಚೆನ್ನಾಗಿರೋದನ್ನು ಆಯ್ಕೆ ಮಾಡೋದರಲ್ಲಿ ರೈತರು ಎಡವಿದಾಗ ಮಾತ್ರ ಬೇವಿನ ಎಣ್ಣೆ ಕೆಲಸ ಮಾಡೋದಿಲ್ಲ. ಇಲ್ಲಾಂದರೆ ಬೇವಿನ ಎಣ್ಣೆ ಕೆಲಸ ಮಾಡುತ್ತೆ ಅನ್ನೋದು ಡಾಕ್ಟರ್ ಕೇದಾರ್ನಾಥ್ ಅವರ ಮಾತಾಗಿದೆ. ಸರ್ ಮುಂದುವರಿಸಿ.
ಈಗ ಸಾಮಾನ್ಯವಾಗಿ 1500 ಏನು PPM ಇದೆ, ಅದು ನೀವು 5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಇನ್ನು 10,000 PPM ಅಲ್ಲಿ ಅದೇ ಬೇವಿನ ಎಣ್ಣೆ ಸಿಗುವಂಥದ್ದಿದೆ, ಅದನ್ನ 2 ಮಿಲಿ ಅಥವಾ 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಲೀಟರ್ಗೆ ಸಿಂಪಡಣೆ ಮಾಡಿ ನಿರ್ವಹಣೆಯನ್ನು ಮಾಡುವಂಥದ್ದು. ಈ ಸಾಮಾನ್ಯವಾಗಿ ಕೈಬೇವಿನ ಎಣ್ಣೆಯನ್ನು ನಾವು ಅಪ್ಲೈ ಮಾಡಬೇಕಾದ್ರೆ, ಸಿಂಪಡಣೆ ಮಾಡಬೇಕಾದ್ರೆ ನಾವು 10 ದಿನಗಳಲ್ಲಿ 7 ರಿಂದ 10 ದಿನಗಳ ಅಂತರದಲ್ಲಿ 2 ಅಥವಾ 3 ಸಲ ಸಿಂಪಡಣೆ ಮಾಡಬೇಕಾಗುವಂಥದ್ದು. ಸರ್, ಗಿಡ ನಾಟಿ ಮಾಡಿದಲ್ಲಿಂದ ಎಷ್ಟು ದಿವಸಗಳಲ್ಲಿ ಸಾಮಾನ್ಯ ಇದನ್ನ ಯಾವಾಗಲೂ ಭತ್ತದ ಬೆಳೆಯಲ್ಲಿ ಸರ್ ಈಗ ಕೀಟಗಳ ಅನುಗುಣವಾಗಿ ನಾವು ಸಿಂಪಡಣೆ ಮಾಡುವಂಥದ್ದು ಸರ್. ಸಾಮಾನ್ಯವಾಗಿ ಹೆಚ್ಚಾಗಿ 20 ರಿಂದ 25 ದಿನಗಳ ನಂತರ ಸಾಮಾನ್ಯ 25 ದಿನಗಳಲ್ಲಿ ಸಿಂಪಡಣೆ ಮಾಡುವಂಥದ್ದು. ಒಂದು ಹಂತದ ಗೊಬ್ಬರ ಕೊಡೋ ಸಮಯಕ್ಕೆ ಹೌದು ಸರ್. ಸಾಮಾನ್ಯವಾಗಿ ನಾನು ಈ ಮುಂಚೆ ಸಸ್ಯಶಾಸ್ತ್ರದ ವಿಜ್ಞಾನಿಗಳು 20 ರಿಂದ 25 ದಿನದ ಅಂದಾಜಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ಅವರು ಗೊಬ್ಬರವನ್ನು ಕೊಡಬೇಕು ಹೇಳಿದರು. ಸಾಮಾನ್ಯವಾಗಿ ಆ ಸಂದರ್ಭಕ್ಕೆ ಬೇಕಾಗಬಹುದು ಅಥವಾ ಬೇಡದೆಯೂ ಇರಬಹುದು. 25 ರಿಂದ 30 ದಿನಗಳ ಹಂತದಲ್ಲಿ ಒಂದು, 40 ದಿನಗಳ ಹಂತದಲ್ಲಿ ಒಂದು, ಹಾಗೆ 60 ದಿನಗಳ ಹಂತದಲ್ಲಿ ಒಂದು ಕೊಡಬೇಕು. ಓಕೆ, ಈ ತರ ಕೊಡಬೇಕಾಗತ್ತೆ. ಅದೇ ತರ ನಾವು ಕೀಟನಾಶಕಗಳು ಅಂದ್ರೆ ತುಂಬಾ ತೀವ್ರತೆ ಇದೆ ನಮ್ಮ ತೋಟದಲ್ಲಿ, ಅದನ್ನ ಈ ಪದ್ಧತಿಗಳಿಂದ ನಿರ್ವಹಣೆ ಮಾಡೋಕ್ಕೆ ಆಗೋದಿಲ್ಲ, ಬೆಳೆ ನಾಶ ಆಗುವ ಸಂದರ್ಭದಲ್ಲಿ. ನನಗೊಂದು ಸಂಶಯ ಇದೆ, ಅದನ್ನು ದಯವಿಟ್ಟು ನಿವಾರಿಸಿ ನದಿಯ ವೀಕ್ಷಕರಿಗಾಗಿ. ಈ ಬೇವಿನ ಎಣ್ಣೆ 1 ಲೀಟರ್ಗೆ 1.5 ml, 2 ml ಅಥವಾ 5 ml ಅದಕ್ಕೆ ಪ್ರಮಾಣ ನೋಡ್ಕೊಂಡು ಮಾಡಿ ಅಂತ ತಾವು ಹೇಳಿದ್ದೀರಿ. ನೀರಲ್ಲಿ ಕರಗುವುದಿಲ್ಲ, ಬೇವಿನ ಎಣ್ಣೆ ಮಿಕ್ಸ್ ಆಗಲ್ಲ ಅಂತ ಹೇಳುವಂತ ಒಂದು ಮಾತಿದೆ. ಅದಕ್ಕೇನಾದ್ರು ಸೊಲ್ಯೂಷನ್ ಇದ್ರೆ ಹೇಳಬೇಕಲ್ಲ. ಸಾಮಾನ್ಯವಾಗಿ ನಾವು ಈ ಮನೆಯಲ್ಲಿ ಏನು ತಯಾರು ಮಾಡಿರ್ತೀವಿ ಆ ಬೇವಿನ ಎಣ್ಣೆಗೆ ಮಿಶ್ರಣ ಆಗುವಂಥದ್ದಿಲ್ಲ. ಈಗ ಏನು ರಿಜಿಸ್ಟರ್ಡ್ ಪ್ರಾಡಕ್ಟ್ ಇದಾವೆ ಅದರಲ್ಲೆಲ್ಲ ನಮಗೆ ಸ್ಪ್ರೆಡ್ಡರು ಮತ್ತೆ ಅಡ್ಜುವೆಂಟ್ಸ್ ಅಂತೇಳಿ ಸಿಗ್ತಾವೆ ಸರ್. ಅದರಲ್ಲಿ ನಾವು ಯಾವುದೇ ಅದ್ರ ಒಳಗಡೆ ಇರುವಂತದ್ದು ಸರ್, ಮಿಶ್ರಿತವಾಗಿನೇ ಇರುವಂತದ್ದು. ಸೊ ಅದರಲ್ಲಿ ನಾವು ಸೋಪನ್ನ ಮತ್ತೆ ಯಾವ್ದಾದ್ರು ಡಿಟರ್ಜೆಂಟ್ ನ ಬಳಕೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಸಾಮಾನ್ಯವಾಗಿರುವಂತದಕ್ಕಾರೆ ಬಳಕೆ ಮಾಡ್ಕೋಬಹುದು. ಪ್ರಿಯ ವೀಕ್ಷಕರು, ಇದನ್ನು ಗಮನಿಸಿ. 80% ರೈತರು ಹೇಳತಕ್ಕಂಥ ಮಾತು ಬೇವಿನ ಎಣ್ಣೆ ನೀರಲ್ಲಿ ಕರಗೋದಿಲ್ಲ ಅಂತ. ಆದರೆ ಡಾಕ್ಟರ್ ಕೇದಾರ್ನಾಥ್ ಸರ್ ಹೇಳ್ತಾರೆ, ನೀರಲ್ಲಿ ಕರಗತಕ್ಕಂಥ ಉತ್ತಮ ಕ್ವಾಲಿಟಿಯ, ನೀರಲ್ಲಿ ಕರಗತಕ್ಕಂಥ ಅಂದರೆ ಕರಗಿಸ್ಲಿಕ್ಕೆ ಬೇಕಾದಂಥ ಅಂಶಗಳನ್ನು ಸೇರಿಸಿದಂಥ ಬೇವಿನ ಎಣ್ಣೆಗಳು ಸಿಗ್ತವೆ. ಅದು ನೇರವಾಗಿ ನೀರಿನಲ್ಲಿ ಕರಗುತ್ತೆ, ಯಾವ ಸಮಸ್ಯೆ ಇಲ್ಲ ಅಂತ. ಇಲ್ಲಿಗೆ ಒಂದು ಸಮಸ್ಯೆ ತಮಗೆ ಪರಿಹಾರ ಆಯ್ತು ಅಂತ ನಾನು ರಿಜಿಸ್ಟರ್ಡ್ ಪ್ರಾಡಕ್ಟ್ ಅಂತ ಹೇಳಿ. ರಿಜಿಸ್ಟರ್ಡ್ ಯಾವುದೇ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೆ CIR ನಂಬರ್ ಇರ್ತದೆ, ಸೆಂಟ್ರಲ್ ಇನ್ಸೆಕ್ಟಿಸೈಡ್ ರಿಜಿಸ್ಟ್ರೇಷನ್ ಬೋರ್ಡ್ ಇಂದ ಆ ನಂಬರ್ ಕೊಟ್ಟಿರುವಂಥದ್ದು, ಅದು ರಿಜಿಸ್ಟರ್ಡ್ ಪ್ರಾಡಕ್ಟ್. ಓಕೆ, ರಿಜಿಸ್ಟರ್ಡ್ ಪ್ರಾಡಕ್ಟ್ ಅನ್ನೇ ಪಡ್ಕೋಬೇಕು. ಆಗ ಮಾತ್ರ ನಿಮಗೆ ಆ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಮತ್ತೆ ನೀವು ಗ್ರಾಮೀಣ ಮಟ್ಟದಲ್ಲಿ ಏನೇನು ಮಾಡ್ತೀವಿ, ಸೋಪಿನ ನೀರು ಅದು ಇದು ಸೇರಿಸೋದೆಲ್ಲ ಇದೆ. ಅದು ಸರಿನೋ ತಪ್ಪು ಹೇಳೋದಕ್ಕೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಸರ್ ಹೇಳಬೇಕು ಅದನ್ನು, ನಾನು ಒಪ್ಪುಕ್ಕ. ನಾವು ಸಾಮಾನ್ಯವಾಗಿ ಇಂಥ ಪ್ರಾಡಕ್ಟ್ ಅಲ್ಲಿ ಅದನ್ನ ಬಳಕೆ ಮಾಡೋದ್ರಿಂದ ಅದರ ಎಫೆಕ್ಟಿವ್ನೆಸ್ ಏನಿದೆ ಸೊ ಅದು ಕಡಿಮೆ ಆಗುತ್ತೆ. ಮತ್ತೆ ಪ್ರಾಚೀನ ಕಾಲದಲ್ಲಿ ಬೇರೆ ವ್ಯವಸ್ಥೆಗಳಿವೆ, ಈಗ ಆಧುನಿಕ ವ್ಯವಸ್ಥೆಗಳು ಬಂದಿದ್ದಾವೆ. ಇವನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಇನ್ಸೆಕ್ಟಿಸೈಡ್ಸ್, ಕೀಟನಾಶಕಗಳು, ರೋಗನಾಶಕಗಳಲ್ಲೂ ಕೂಡ ಸ್ಪ್ರೆಡ್ಡರ್ನ ಆಡ್ ಮಾಡ್ಕೊಂತಾ ಇರ್ತಾರೆ. ಯಾಕಂದ್ರೆ ಈಗ ನಾವು ಬೋಡೋ ದ್ರಾವಣ ತಯಾರು ಮಾಡಬೇಕಾದ್ರೆ ಗಮ್ಮನ್ನ ಬಳಕೆ ಮಾಡ್ತೀವಿ, ಯಾಕಂದ್ರೆ ಅದು ನಾವು ಇಲ್ಲಿ ನಿರ್ಮಿತ ಮಾಡುವಂತ ಒಂದು ರೋಗನಾಶಕ. ಅದರಲ್ಲಿ ನಾವು ಸ್ಪ್ರೆಡ್ಡರ್ ಹಾಕ್ಬಹುದು ಅಥವಾ ಅಂಟು ಪದಾರ್ಥಗಳನ್ನ ಅದು ಅಂಟಿ ನಿಲ್ಬೇಕು ಎಲೆ ಮೇಲೆ ಅನ್ನೋದಕ್ಕೆ ಅಲ್ಲಿ ಬಳಕೆ ಮಾಡ್ಕೋಬಹುದು. ಆದ್ರೆ ಇಲ್ಲಿ ನಾವು ಏನು ಪ್ರಾಡಕ್ಟ್ ನ ತಗೋತೀವಿ, ಒಂದು ಉತ್ಪಾದನೆ ಮಾಡಿರ್ತಾರೆ ಅಂತ ಪ್ರಾಡಕ್ಟ್ಗಳಲ್ಲಿ ಈ ಸ್ಪ್ರೆಡ್ಡರು, ಅಡ್ಜುವೆಂಟ್ ಅಥವಾ ಗಮ್ಸ್ಗಳನ್ನ ಆಡ್ ಮಾಡುವಂತ ಜೈವಿಕ ಮತ್ತು ಸಾವಯವ ಆಯಿತು. ಹೌದು ಸರ್. ಸಾವಯವದಲ್ಲಿಯೂ ನಮಗೆ ಸಾಧ್ಯ ಆಗಿಲ್ಲ, ಆಗ ನಾವು ಮುಂದೇನು ಅನ್ನೋ ಪ್ರಶ್ನೆ ಭತ್ತದ ಬೆಳೆಗೆ ಸಂಬಂಧಿಸಿ ಕಾಡುತ್ತೆ. ಆಗ ಏನು ಮಾಡೋಣ? ಸಾಮಾನ್ಯವಾಗಿ ನಾವು ಎಟ್ ದ ಎಂಡ್ ಒಂದು ಈಗ ಹಳದಿ ಕಾಂಡಕೋರಕ ಒಂದು ನಾವು ಏನಾದರೂ ನಿರ್ವಹಣೆ ಮಾಡೋಕ್ಕೆ ಆಗೋದಿಲ್ಲ, ಆ ಸಂದರ್ಭದಲ್ಲಿ ನಾವು ಕೆಲವೊಂದು ಕೀಟನಾಶಕಗಳಿದಾವೆ, ಸೊ ಅವುಗಳನ್ನ ಕೂಡ ನಾವು ಬಳಕೆ ಮಾಡಬಹುದು. ಈಗ ಸಾಮಾನ್ಯವಾಗಿ ಬಳಕೆ ಮಾಡುವ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಅದು ಒಂದು ಒಳ್ಳೆಯ ಕೀಟನಾಶಕ ಅಥವಾ ಆ ಕೀಟನಾಶಕಕ್ಕೆ ಶಿಫಾರಸು ಮಾಡಿರುವಂಥ ಕೀಟನಾಶಕ ಇದು ಎಲ್ಲ ಅನ್ನೋದು ಒಂದು ಪರೀಕ್ಷೆ ಮಾಡಬೇಕು. ಅಲ್ಲ, ಅದು ಹೇಗೆ ರೈತನಿಗೆ ಹೆಂಗೆ ಗೊತ್ತಾಗಬೇಕು? ಅದು ಬೇಕಲ್ಲ ಸರ್. ಹೌದು, ಹಾಗೆ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ತಗೋಬೇಕಾದ್ರೆ ಅದರಲ್ಲಿ ಒಂದು ಲೇಬಲ್ ಇರುವಂಥದ್ದು ಚೀಟಿ ಇರುತ್ತೆ. ಸಾಮಾನ್ಯವಾಗಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಬೆಳೆಗೆ ಅಥವಾ ಯಾವ ಕೀಟಕ್ಕೆ ಇದನ್ನು ಬಳಕೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಬಳಕೆ ಮಾಡಬೇಕು. ಮತ್ತು ಅದರಲ್ಲಿ ಹಲವಾರು ವಿಧಗಳಿದ್ದಾವೆ, ಬಣ್ಣಗಳೇ ಒಂದು
ವಿಷಕಾರಿ, ಅತ್ಯಂತ ವಿಷಕಾರಿ, ಸಾಧಾರಣ ವಿಷಕಾರಿ, ವಿಷಕಾರಿ ಅಲ್ಲದೆ ಇರುವಂತದ್ದು ಹೌದು ಸರ್. ಎಲ್ಲ ಬಣ್ಣದಲ್ಲಿ ಹಸಿರು, ನೀಲಿ, ಕೆಂಪು, ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ಹಸಿರು, ಹಳದಿ, ಕೆಂಪು 3 ಬಣ್ಣದಲ್ಲಿ, 4 ಬಣ್ಣದಲ್ಲಿ ಹೌದು. ಸೊ ಅವುಗಳನ್ನು ಕೂಡ ನೀವು ನೋಡಿಬಿಟ್ಟು ಸಿಂಪಡಣೆ ಮಾಡಬೇಕು. ಇನ್ನೊಂದು ಸಾಮಾನ್ಯವಾಗಿ ರೈತರು ಏನು ಮಾಡಬೇಕು ಅಂದರೆ, ಈ ಸಮಯದಲ್ಲಿ ಪ್ರಥಮ ಹಂತದಲ್ಲಿ ಯಾವ ಕೀಟನಾಶಕಗಳನ್ನ ಬಳಕೆ ಮಾಡಿರ್ತೀವಿ ಅದನ್ನು 2ನೇ ಸಲ ಪುನಃ ಬಳಕೆ ಮಾಡುವಂಥದ್ದಿಲ್ಲ. ಯಾಕಂದರೆ ಎಲ್ಲ ಕೀಟಗಳಲ್ಲಿ ಏನು ಒಂದು ಗುಣ ಇದೆ ಅಂದರೆ, ನಾವು ಶಿಫಾರಸು ಮಾಡಿದಾಗ ಪ್ರತಿ ಸಲ ಅದನ್ನೇ ಸಿಂಪಡಣೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ರೆಸಿಸ್ಟೆನ್ಸ್, ಆ ಕೀಟನಾಶಕಕ್ಕೆ ಒಂದು ಪ್ರತಿರೋಧ ಶಕ್ತಿಯನ್ನು ಜಾಸ್ತಿ ಆಗುವಂಥ ಶಕ್ತಿ ಆ ಕೀಟಗಳಲ್ಲಿ ಇರುವಂಥದ್ದು. ಅದಕ್ಕಾಗಿ ನಾವು ಬೇರೆ ಬೇರೆ ಕೀಟನಾಶಕಗಳನ್ನು ಆ ಶಿಫಾರಸಿದ ಅಂತರದಲ್ಲಿ ಸಿಂಪಡಣೆ ಮಾಡಿದರೆ, ಅಂತರ ಮತ್ತು ಪ್ರಮಾಣದಲ್ಲಿ ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ರೈತರ ಬಳಕೆ. ಓಕೆ ಸರ್, ತಾವಾಗ ಹೇಳಿದ್ರಿ ನಾವು ಯಾವುದೇ ಔಷಧಿ ತಂದಾಗ ಆ ಪೊಟ್ಟಣದ ಒಳಗಡೆ ಅದರದ್ದು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದಿದೆ ಅಂತ. ನಾನು ಅವಿದ್ಯಾವಂತರು ಎಂಬ ನೆಲೆಯಲ್ಲಿ ಕೃಷಿಕರನ್ನು ಕಾಣಲಿಕ್ಕೆ ತಯಾರಿಲ್ಲ, ಈಗ ಎಲ್ಲ ವಿದ್ಯಾವಂತರಿದ್ದಾರೆ. ಆದರೆ ಒಂದು ವಿಚಾರ, ಅದನ್ನು ಓದಬೇಕಾದ್ರೆ ವಿದ್ಯಾವಂತನಿಂದಲೂ ಸಾಧ್ಯ ಇಲ್ಲ ಸರ್. ಇಲ್ಲ, ಒಂದು ಅಕ್ಷರಗಳ ಗಾತ್ರ, ಇನ್ನೊಂದು ಅಕ್ಷರಗಳ ಕ್ವಾಲಿಟಿ, ಹೌದು ಸರ್, ಅದು ಬಹಳ ಕಷ್ಟದ ವಿಚಾರ. ಯಾಕಂದರೆ ಅವನು ನಾವೇನಂತೀವಿ, ಯಾವ ಕನ್ನಡಿ ಭೂತ ಕನ್ನಡಿ ಅಂತ ಕರೆಯುವಂಥದ್ದು, ಅದನ್ನು ಹಿಡಿದ್ರೂ ಸಾಧ್ಯ ಇಲ್ಲ, ಕನ್ನಡಕ್ಕೆ ಹಾಕಿದರೂ ಸಾಧ್ಯ ಇಲ್ಲ. ನಾನು ಸ್ವಲ್ಪ ಕೃಷಿಕನಾಗಿದ್ದುಕೊಂಡು ನಾನು ನಿರೂಪಕನ ಜೊತೆಗೆ ಕೃಷಿಕನೂ ಆಗಿರೋದ್ರಿಂದ ಅದನ್ನು ಓದೋದು ಬಹಳ ಕಷ್ಟ. ಹಾಗಾಗಿ ತಮ್ಮಂಥ ವಿಜ್ಞಾನಿಗಳು ಯಾವುದನ್ನು ಶಿಫಾರಸು ಮಾಡ್ತೀರಾ ಅದನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಅದು ಓದೋದು ಕಷ್ಟ ಸರ್. ಈಗ ಎಲ್ಲ ರೈತರು ಏನಾದರೂ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದಾದರೆ ಎಲ್ಲರಲ್ಲಿ ಕ್ವಾಲಿಟಿ ಕ್ಯಾಮ್ರಾಗಳಿರುತ್ತೆ ಸರ್. ಹೌದು, ಅದರಲ್ಲಿ ಕೂಡ ಈಗ ನಾವು ಮೊನ್ನೆ ಒಂದು ರೈತರಿಗೆ ಹೇಗೆ ಹೇಳಿದ್ವಿ, ರೈತರು ಕೂಡ ಅದೇ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಫೋಟೋ ತಗೊಳ್ಳೋದು, ಅದರಲ್ಲಿ ಜೂಮ್ ಆಗಿ ನೋಡ್ತಾ ಇದ್ದಾರೆ. ಬಟ್ ಎಲ್ಲ ರೈತರಲ್ಲಿ ಮೊಬೈಲ್ ಇರೋದಿಲ್ಲ. ಬಟ್ ನಾವು ಅದಕ್ಕಾಗಿಯೇ ಏನು ಮಾಡಿದ್ವಿ ಅಂದರೆ, ಪ್ರತಿಯೊಂದು ಈಗ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಹೇಳಿದೆ, ಯಾವ ರೋಗಕ್ಕೆ ಯಾವ ಕೀಟಕ್ಕೆ ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರಗಳನ್ನ ಕೊಡುವಂಥದ್ದು, ಹಾಗೆ ಎಷ್ಟು ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಯಾವ ಸಮಯದಲ್ಲಿ ಸಿಂಪಡಣೆ ಮಾಡುವಂಥದ್ದು ಹೇಳ್ತಾ ಇರ್ತೀವಿ. ಇವನ್ ವಾಟ್ಸಪ್ ಕೃಷಿ ಸಂದೇಶ ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಯಾ ತಿಂಗಳಿಗೊಮ್ಮೆ ಹಂತ ಹಂತವಾಗಿ ಒಂದು ಸಂದೇಶಗಳನ್ನು ಎಲ್ಲ ರೈತರಲ್ಲಿ ಕಳಿಸ್ತಾ ಇದ್ದೀವಿ ಸರ್. ಹೊಸ ಸಂದೇಶಗಳು, ಹೊಸ ಸಮಸ್ಯೆಗಳಿಗೆ ಹೊಸ ನಿವಾರಣಾ ಸಂದೇಶಗಳು ಕೂಡ ಇರ್ತವೆ. ಹೌದು ಸರ್, ಅವುಗಳನ್ನೆಲ್ಲ ನಾವು ಒಂದು ಕೃಷಿ ಸಂದೇಶ ವಿನಿಯೋಗಿಸಿಕೊಳ್ಬೇಕು ಕೃಷಿಕರು ಅಂತ ತಾವು ಹೇಳ್ತಾ ಇದ್ದೀವಿ. ಮುನ್ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಮತ್ತೆ ಯಾವುದೇ ಪ್ರಿಯ ವೀಕ್ಷಕರೇ, ನಿಮಗೆ ಯಾವುದೇ ಸಮಸ್ಯೆ ಬಂದಾಗ ನೀವೇ ಎಲ್ಲ ತಿಳಿದಂತೆ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಶರೀರಕ್ಕೆ ಸಮಸ್ಯೆ ಬಂದಾಗ ನೀವು ಹೇಗೆ ಡಾಕ್ಟ್ರನ್ನ ಹೋಗ್ತೀರಾ, ಅದೇ ಥರ ಕೃಷಿಗೂ ಅದು ಒಂದು ಜೀವ, ಅದಕ್ಕೂ ಜೀವಕೋಶಗಳಿದ್ದಾವೆ, ಅದಕ್ಕೂ ಜೀವ ಇದೆ ಅನ್ನೋದನ್ನು ತಿಳ್ಕೊಂಡು ನುರಿತ ತಜ್ಞರ ಮಾಹಿತಿಯನ್ನು ಪಡ್ಕೊಂಡು ಅವರ ಸಲಹೆಯನ್ನು ಪಡ್ಕೊಂಡು ಗಿಡಗಳನ್ನು ಸಂರಕ್ಷಣೆ ಮಾಡಿ ಅಂತ ಹೇಳೋದು ನನ್ನ ಆದ್ಯ ಕರ್ತವ್ಯ ಸರ್. ಹೌದು ಸರ್. ಭತ್ತದ ಸಮಗ್ರ ನಿರ್ವಹಣೆಗೆ ಸಾಮಾನ್ಯವಾಗಿ ತಾವು ರೆಕಮೆಂಡ್ ಮಾಡತಕ್ಕಂಥ ರಾಸಾಯನಿಕ ಕೀಟನಾಶಕ ಅಥವಾ ರಾಸಾಯನಿಕ ಗಿಡ ಸಂರಕ್ಷಕ ಅಥವಾ ಬೆಳೆ ಸಂರಕ್ಷಕ, ಭತ್ತದ ಬೆಳೆ ಸಂರಕ್ಷಕ ಯಾವುದು ಸಾಮಾನ್ಯವಾಗಿ ಸರ್? ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗುವಂಥ ಕೀಟನಾಶಕಗಳನ್ನು ನಾವು ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಕ್ಲೋರೋಪೆರಿಫಸ್ ಅನ್ನುವಂಥದ್ದು ಒಂದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಇರುವಂಥದ್ದು. ಅಲ್ಲ, ಕ್ಲೋರೋಪೆರಿಫಸ್ ಅನ್ನೋದು ಅದು ಮೆಡಿಸಿನ್ ಹೆಸರು ಅಥವಾ ಕೀಟನಾಶಕದ ಕೆಮಿಕಲ್ ರಾಸಾಯನಿಕ ವಸ್ತುವಿನ ಹೆಸರು. ಅದರಲ್ಲಿ ಹಲವಾರು ದಯವಿಟ್ಟು ಇಲ್ಲಿ ಯಾವುದೇ ಪ್ರಾಯೋಜಕತ್ವವನ್ನು ನಾನು ವಹಿಸಿ ಮಾತಾಡ್ತಾ ಇಲ್ಲ. ಜನರಿಗೆ ಅರ್ಥ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಈ ಕ್ಲೋರೋಫೆರಿಫಾಸ್ ಅನ್ನೋ ಹೆಸರು ಅದೆಷ್ಟೋ ರೈತರ ಹತ್ರಕ್ಕೆ ಬರಲ್ಲ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಸರ್ಟಿಫೈಡ್ ಮಾಡಿದಂಥದ್ದು ಅಥವಾ ವಿಜ್ಞಾನಿಗಳು ಸರ್ಟಿಫೈಡ್ ಮಾಡಿದಂಥ ಯಾವ್ದಾದ್ರು ಒಂದು 4-5 ಹೆಸರು ಹೇಳಕ್ಕೆ ಅವಕಾಶ ಇದೆಯಾ? ಇಲ್ಲ. ಅಲ್ಲ, ತಮಗೆ ಪರ್ಮಿಷನ್ ಇದ್ರೆ ತಾವು ಕೊಟ್ರೆ ಉತ್ತಮ ಅಂತ. ಅವಕಾಶ ಇಲ್ಲ ಸರ್ ನಮಗೆ. ಒಂದು ರಾಸಾಯನಿಕ ವಸ್ತುಗಳನ್ನ ನಾವು ರಾಸಾಯನಿಕ ಹೆಸರನ್ನ ಮಾತ್ರ ಹೇಳಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಹಲವಾರು ಬ್ರ್ಯಾಂಡ್ಗಳಿದಾವೆ ಸರ್. ಅದೇ ಆ ಬ್ರ್ಯಾಂಡ್ಗಳಲ್ಲಿ ಇಲ್ಲಿ ನಾನು ಒಂದು ಯಾವುದಾದ್ರೂ ಬ್ರ್ಯಾಂಡ್ ಹೆಸರು ಹೇಳಿದ್ರು ಕೂಡ
ಅದು ಇಲ್ಲಿ ಸಿಗದೇ ಇರಬಹುದು, ಅವಾಗ ರೈತರಿಗೆ ತೊಂದರೆ ಆಗುವಂಥದ್ದು. ಆದರೆ ಯಾವುದೇ ಒಂದು ಪ್ರಾಡಕ್ಟ್ನ ತಗೋಬೇಕಾದ್ರೆ ನೀವು ಯಾವುದೇ ಒಂದು ಬ್ರ್ಯಾಂಡ್ ಯೂಸ್ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಕೀಟನಾಶಕದ ರಾಸಾಯನಿಕ ವಸ್ತು ಈಗ ನಾವು ಒಂದು ಕೆಲಸ ಮಾಡೋಣ, ಭತ್ತದ ಬೆಳೆಯ ಸಮಗ್ರ ಸಂರಕ್ಷಣೆಗೆ ಕ್ಲೋರೋಫೆರಿಫಾಸ್ ಅನ್ನುವಂಥ ಔಷಧ ಪ್ಲಸ್ ಅದಕ್ಕೆ ಆ್ಯಡ್ ಏನಾದರೂ ಇದೆಯಾ ಸರ್? ಹಲವಾರು ಇದಾವೆ ಸರ್. ಅಲ್ಲ ಒಂದೇ ಸಾಕಾಗುತ್ತೆ ಸರ್. ಕ್ಲೋರೋಫೆರಿಫಾಸ್ ತಾವು ಒಂದು ಕೆಲಸ ಮಾಡ್ಬೋದು ವೀಕ್ಷಕರೇ, ಭತ್ತದ ಬೆಳೆಯ ಸಮಗ್ರ ನಿರ್ವಹಣೆ ಅಥವಾ ಗಿಡಗಳ ಸಂರಕ್ಷಣೆ ಅಥವಾ ಭತ್ತದ ಬೆಳೆ ಸಂರಕ್ಷಣೆಗಾಗಿ ತಾವು ಅಂಗಡಿಗೆ ಹೋದಾಗ ಕ್ಲೋರೋಫೆರಿಫಾಸ್ ಅನ್ನೋ ಔಷಧಿ ಇರುವಂಥ ಔಷಧ ಡಬ್ಬವನ್ನು ನಮಗೆ ಕೊಡಿ ಅಂತ ಕೇಳಿ, ಜೊತೆಗೆ ಅದು ಎಷ್ಟು ಗ್ರಾಮ್ ಅಥವಾ ಎಷ್ಟು ML ಹಾಕಬೇಕು ಅನ್ನೋದನ್ನು ಕೂಡ ಅವರಿಂದ ತಿಳ್ಕೊಳ್ಳಿ. ಈಗ ಕ್ಲೋರೋಫೆರಿಫಾಸ್ ಎಷ್ಟು ಹಾಕಬೇಕು ಸರ್? ಸರ್ ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ, ಲೀಟರ್ ಒಂದಕ್ಕೆ 2 ಮಿಲಿ 2 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವಂಥದ್ದು. ಇದು ಒಂದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆಗಿರೋದು. ಹಾಗೆ ನಮಗೆ ಬೇರೆ ಬೇರೆ ಕೀಟನಾಶಕಗಳಿದಾವೆ. ಈಗ ಕ್ವಿನಾಲ್ಫಸ್ ಅನ್ನುವಂಥದ್ದು, ಕ್ವಿನಾಲ್ಫಸ್ ಅದರಲ್ಲಿ ಇದು ಏನಂದ್ರೆ ನಮಗೆ ಸಿಸ್ಟಮಿಕ್ ಅಂದ್ರೆ ನಾವು ಎಲೆಗಳಿಗೆ ಸಿಂಪರಣೆ ಮಾಡಿದರೆ ಅದು ಸಸಿಗಳ ದೇಹದ ಒಳಗಡೆ ಹೋಗುತ್ತೆ. ಅದು ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಒಂದು ಆ ಕೀಟಕ್ಕೆ ಒಂದು ತೊಂದರೆಯನ್ನು ಉಂಟು ಮಾಡಿ ನಿರ್ವಹಣೆ ಮಾಡಲು ಸಹಾಯವಾಗುವಂಥದ್ದು ಕ್ವಿನಾಲ್ಫಸ್. ಹಾಗೆ ಬೇರೆ ಬೇರೆ ಪ್ರೊಫೆನೋಫಸ್ ಅನ್ನುವಂಥದ್ದು ಇದೆ. ಹೌದು ಸರ್. ಇದನ್ನು ಕೂಡ ನಾವು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬಳಕೆ ಮಾಡಿಕೊಂಡು ಈ ಹಳದಿ ಕಾಂಡಕೋರಕವನ್ನು ನಿರ್ವಹಣೆ ಮಾಡಬಹುದು. ಇನ್ನೊಂದು ತುಂಬ ಒಳ್ಳೆಯ ಒಂದು ಕೀಟನಾಶಕ ಅಂದರೆ ತುಂಬ ತೀವ್ರವಾಗಿ ಒಂದು ನಿರ್ವಹಣೆ ಮಾಡುವಂಥದ್ದು ಅಂದರೆ ಕ್ಲೋರಾಂಟ್ರನಿಲಿಪ್ರೋಲ್ ಅಂತೇಳಿದೆ. ಅದು ನಮಗೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಒಂದು ನಿರ್ವಹಣೆ ಮಾಡುವಂಥದ್ದು ಸರ್. ಅದು ನಮಗೆ ಪ್ರತಿ ಲೀಟರ್ ನೀರಿಗೆ 0.3 ml ಮಾತ್ರ ಬಳಕೆ ಮಾಡುವಂಥದ್ದು. ತುಂಬ ಕಾನ್ಸಂಟ್ರೇಟ್. ಹೌದು ಸರ್, ತುಂಬ ಕಾನ್ಸಂಟ್ರೇಟ್. ಅವುಗಳನ್ನ ಬಳಕೆ ಮಾಡಿದಾಗ ಸಮಸ್ಯೆ ಇದೆ ಸರ್, ತಮ್ಮ ಮುಂದೆ ನಾನು ಕೊಡಬೇಕಾಗತ್ತೆ. ಓಕೆ ಸರ್. ತಾವು ಇಷ್ಟೊಂದು ಹೆಸರು ಹೇಳಿದ್ರಿ, ಇದು ಯಾವುದು ನಮ್ಮ ರೈತರಿಗೆ 100 ಜನ ರೈತರಲ್ಲಿ ಇಬ್ಬರಿಗೆ ಗೊತ್ತಿರಬಹುದು. ಯಾಕಂದರೆ ತಾವು ಹೇಳಿದಂಥ ಈ ಮೆಡಿಸನ್ ಹೆಸರುಗಳೇನಿದೆ ಅದು ಜನರಿಗೆ ಮುಟ್ಟಿಲ್ಲ ಅನ್ನೋದು ನನ್ನ ಸ್ಪಷ್ಟ ಭಾವನೆ. ಅಂದರೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತ. ಈಗ ಎಲ್ಲರೂ ದಡ್ರು ಅಂತ ನಾನು ಕರಿತಾ ಇಲ್ಲ, ಅಂದರೆ ಆ ರಸಾಯನ ಶಾಸ್ತ್ರವನ್ನು ಎಲ್ಲರೂ ಓದಿಲ್ಲ, ಹಾಗಾಗಿ ಅದು ಕಷ್ಟ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಈಗ ನಾನು ಸಾಮಾನ್ಯವಾಗಿ ನಾನು ಈ 4 ಕೀಟನಾಶಕಗಳನ್ನು ಹೇಳಿದ್ದೀನಿ ಅಲ್ವಾ, ಇದು ಪ್ರತಿಯೊಬ್ಬ ರೈತರಿಗೂ ಗೊತ್ತಿರುವಂಥ ಕೀಟನಾಶಕಗಳು ಸರ್. ಯಾಕಂದರೆ ಅದರಲ್ಲಿ ಹೆಸರಲ್ಲಿ ಸಾಮಾನ್ಯವಾಗಿ ತಿಳುವಂಥದ್ದು. ಈಗ ಕೊನೆಯಲ್ಲಿ ಏನು ಹೇಳಿದ್ದೆ ಅದು ಹೊಸ ಒಂದು ಕೀಟನಾಶಕ, ಅದು ಗೊತ್ತಿರದೇ ಇರಬಹುದು. ಆದರೆ 3 ನಾನು ಏನು ಹೇಳಿದ್ದೀನಿ, ಕ್ಲೋರೋಫೆರಿಫಸ್ ಆಗಲಿ, ಕ್ವಿನಾಲ್ಫಸ್ ಆಗಲಿ, ಹಾಗೆ ಪ್ರೊಫೆನೋಫಸ್ ಅನ್ನೋ ಕೀಟನಾಶಕಗಳು ಇದು ಜನರಿಗೆ ಪ್ರತಿಯೊಬ್ಬ ಸಾಮಾನ್ಯ ರೈತರಿಗೂ ಒಂದು ಕೆಲಸ ಮಾಡ್ಬೋದು. ಈಗ ನಮ್ಮ ಸಂದರ್ಶನದ ಸಂದರ್ಭದಲ್ಲಿ ಇಷ್ಟನ್ನ ಹೇಳಿದ್ದೀವಿ, ವೀಕ್ಷಕರು ಅದನ್ನು ಮತ್ತೊಮ್ಮೆ ಈ ಸಂದರ್ಶನ ನೋಡಲಿಕ್ಕೆ ಯೂಟ್ಯೂಬಲ್ಲಿ ಅವಕಾಶ ಇದೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಕಾಶ ಇದೆ, ಅದನ್ನು ನೋಡ್ಕೊಳ್ಬೋದು. ಅದೂ ಗೊತ್ತಾಗಿಲ್ಲ ಅಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ತಮ್ಮನ್ನು ಸಂಪರ್ಕ ಮಾಡಿದರೆ ತಾವು ಮಾಹಿತಿಯನ್ನು ಕೊಡ್ತೀರಿ ಹೇಳತಕ್ಕಂಥ ಮಾತನ್ನು ಹೇಳಬಹುದಾಗಿದೆ. ಸರ್, ಭತ್ತದಲ್ಲಿ ಯಾವ ಯಾವ ರೂಪದ, ಸಾಮಾನ್ಯ ನಾವು ಆಡುಭಾಷೆಯಲ್ಲಿ ಹೇಳುವಂಥ ಯಾವ ಯಾವ ರೂಪದ ಒಂದು ಕೀಟಗಳು ಅಥವಾ ರೋಗಗಳು ಬರ್ತವೆ ಸರ್? ಈಗ ನಾನು ಮೊದಲನೇದಾಗಿ ಹೇಳಿದಾಗೆ ಹಳದಿ ಕಾಂಡಕೋರಕ ಅಂತ ಹೇಳಿದ್ದು ಸರ್. ಅದನ್ನು ಬಿಟ್ಟು ಈಗ ಸಾಮಾನ್ಯವಾಗಿ ನಾವು 2ನೇ ಬೆಳೆ ಈ ರಾಬಿ ಸೀಸನಲ್ಲಿ 2ನೇ ಬೆಳೆಯಾಗಿ ಬೆಳೆಯುವಾಗ ಇನ್ನು ಪ್ರಮುಖವಾಗಿ ಬರುವಂಥ ಕೀಟಗಳು ಅಂದರೆ ಒಂದು ಗರಿ ಮಡಿಸುವುದು, ಅಂದರೆ ಎಲೆ ಮಡಿಸುವ ಹುಳ ಒಂದು, ಇನ್ನೊಂದು ಈ ಕೊಳವೆ ಹುಳು ಅಂತ ಹೇಳ್ತೀವಿ ಸರ್. ಇವೆರಡು ತುಂಬ ಈಗ ಮೊದಲನೇದು ಏನಂದರೆ ಮೊದಲನೇದು ಈಗ ಹವಾಮಾನ ಬದಲಾವಣೆ ಆದ ನಂತರ, ಬದಲಾವಣೆ ಆಗೋಕ್ಕಿಂತ ಮುಂಚೆ ನಾವು ಭತ್ತದಲ್ಲಿ ಅಂದರೆ ನಮಗೆ ಈ ಹಳದಿ ಕಾಂಡಕೋರಕ ಒಂದು ಪ್ರಮುಖ ಕೀಟ ಆಗಿತ್ತು. ಹೌದು. ಹಾಗೆ ಇವೆಲ್ಲ ಸಾಮಾನ್ಯವಾಗಿ ಮೈನರ್ ಪೆಸ್ಟ್ ಅಂತೇಳಿ ಕರಿತೀವಿ. ಯಾವುದು ಅಂದರೆ ಈ ಎಲೆ ಮಡಿಸುವುದು, ಭತ್ತದಲ್ಲಿ ಬಂಬೂಚಿ ನಾವೇನು ಹೇಳ್ತೀವಿ, ತೆನೆ ತೆಗಣೆ ಅಂತೇಳಿ ಕರಿತೀವಿ. ಆದರೆ ಈಗ ಹವಾಮಾನದಲ್ಲಿ ಬದಲಾವಣೆ ಆದಾಗಿನಿಂದ ಈ ಗರಿ ಮಡಿಸುವ ಹುಳು, ಕೊಳವೆ ಹುಳು ಹಾಗೂ ಈ ಭತ್ತದಲ್ಲಿ ತೆನೆ ತೆಗಣೆ, ಬಂಬೂಚಿ ಏನಿದಾವೆ ಇವು ತೀವ್ರಗತಿಯಲ್ಲಿ ಒಂದು ರೈತರಿಗೆ ಏರಿಕೆ ಆಗ್ತಾ ಇದೆ, ಅದರ ತೀವ್ರತೆಗಳನ್ನೆಲ್ಲ ಸರ್. ಈಗ ಸಾಮಾನ್ಯವಾಗಿ ಗರಿ ಮಡಿಸುವ ಹುಳುಗಳು, ಈ ಗರಿ ಮಡಿಸುವ ಹುಳು ಮತ್ತು ಈ ಕೊಳವೆ ಹುಳಿಗೆ ಏನು ಡಿಫ್ರೆನ್ಸ್, ವ್ಯತ್ಯಾಸ ಏನು ಅಂದರೆ,
ಸಾಮಾನ್ಯವಾಗಿ ಗರಿ ಮಡಿಸುವ ಹುಳು ಏನು ಮಾಡುತ್ತಂದರೆ ಅದರ ಮರಿ ಹುಳುಗಳು ಈ ಗರಿಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಂಡು ಅದರ ಒಳಗಡೆ ಇದ್ದು ಆ ಹಸಿರು ಬಣ್ಣವನ್ನು ಕೆರೆದು ತಿನ್ನುವಂಥದ್ದು ಸರ್ ಸಾಮಾನ್ಯವಾಗಿ ಇದರ ಲಕ್ಷಣ. ಅದರಲ್ಲ ಇನ್ನೊಂದು ಏನಂದರೆ ಈ ಸಾಮಾನ್ಯವಾಗಿ ಹಸಿರು ಬಣ್ಣ ತಿಂದಾಗ ಹೊರಗಡೆಯಿಂದ ನಮಗೇನು ಕಾಣುತ್ತೆ ಅಂದರೆ ಗರಿಗಳ ಮೇಲೆ ಒಂದು ಬಿಳಿ ಪಟ್ಟೆಗಳು ಕಾಣುವಂಥದ್ದು. ಇದು ಒಂದು ಗರಿ ಮಡಿಸುವ ಹುಳದ ಒಂದು ಲಕ್ಷಣ ಸರ್. ಇನ್ನೊಂದು ಕೀಟ ಅಂದರೆ ಕೊಳವೆ ಹುಳು ಅನ್ನುವಂಥದ್ದು. ಈ ಕೊಳವೆ ಹುಳು ಏನು ಮಾಡುತ್ತಂದರೆ ಸಾಮಾನ್ಯವಾಗಿ ಈ ಗರಿಗಳ ತುದಿಗಳನ್ನು ಕಟ್ ಮಾಡಿಕೊಂಡು ಕೊಳವೆಗಳನ್ನು ನಿರ್ಮಿಸಿಕೊಂಡು ಆ ಕೆಳಭಾಗದಲ್ಲಿ ಅಂದರೆ ನೀರಿನ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಬಂದು ಕಾಂಡಕ್ಕೆ ಅಂಟ್ಕೊಂಡು ಆ ಹಸಿರು ಬಣ್ಣವನ್ನು ತಿನ್ನುವಂಥದ್ದು. ಇವನ್ ಸಾಮಾನ್ಯವಾಗಿ ಇದರ ತೀವ್ರತೆ ಜಾಸ್ತಿ ಆದಾಗ ನಿಮಗೆ ಸಾಮಾನ್ಯವಾಗಿ 24 ಅಂದರೆ 1 ಅಥವಾ 2 ದಿನದಲ್ಲೇ ಇದರ ತೀವ್ರತೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ತೋಟದಲ್ಲಿ ಭತ್ತದ ಗದ್ದೆಯಲ್ಲಿ ಯಾವುದೋ ಒಂದು ದನ ಅಥವಾ ಹಸು ಬಂದು ಮೇಯ್ದ ಹಾಗೆ ಕಾಣುವಂಥದ್ದು. ಯಾಕಂದ್ರೆ ತುದಿಗಳೆಲ್ಲ ಕಟ್ಟಾಗಿರ್ತದೆ. ಇದು ಈಗ 2-3 ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡದಲ್ಲೂ ತುಂಬಾ ತೀವ್ರತೆಯಲ್ಲಿ ಇರುವಂಥದ್ದು. ಈಗ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಆಗ ಹೇಳಿದ ಔಷಧಿ ಸ್ಪ್ರೇ ಹೌದು ಸರ್. ಸಾಮಾನ್ಯವಾಗಿ ಈ 3 ಕೀಟಗಳಿಗೂ ಒಂದೇ ನಾನು ಹೇಳಿರುವಂಥದ್ದು. ಓಕೆ, ಅದರಲ್ಲಿ ನಿಭಾಯಿಸ್ಲಿಕ್ಕೆ ಆಗುತ್ತೆ. ಬೆಂಕಿ ರೋಗನೂ ಅದರಲ್ಲಿ ಇಲ್ಲ ಸರ್. ಬೆಂಕಿ ರೋಗ ಅದು ಶಿಲೀಂಧ್ರದಿಂದ ಬರುವಂಥದ್ದು, ಅದಕ್ಕೆ ಆಗಲ್ಲ ಅದು. ಹೌದು ಸರ್. ಬೆಂಕಿ ರೋಗಕ್ಕೆ ಬೇರೆ ಕೀಟ ಏನು ಸರ್? ಅದಕ್ಕೆ ಯಾವ ಔಷಧಿ ಹೆಸರನ್ನು ತಾವು ಹೇಳಬಹುದು ಅಂತ? ಬೆಂಕಿ ರೋಗಕ್ಕೆ ನಾವು ಸಾಮಾನ್ಯವಾಗಿ ಒಂದು ನಿರ್ವಹಣೆ ಮಾಡೋದಾದ್ರೆ ಸರ್, ಅದು ಒಂದು ಶಿಲೀಂಧ್ರದಿಂದ ಬರುವಂಥದ್ದು. ಕೀಟನಾಶಕಗಳ ಬಳಕೆ ಮಾಡಿದರೆ ಆ ಬೆಂಕಿ ರೋಗವನ್ನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಹಲವಾರು ರೈತರು ಏನ್ ಮಾಡ್ತಾರೆ ಅಂದ್ರೆ ಕೀಟನಾಶಕನ ಬಳಕೆ ಮಾಡಿಕೊಂಡು ಈ ಬೆಂಕಿ ರೋಗವನ್ನ ನಿರ್ವಹಣೆ ಮಾಡುವಂಥದ್ದು. ಅದು ಆಗೋದಿಲ್ಲ. ಬಟ್ ಅದೆಷ್ಟು ರೈತರಿಗೆ ಅದು ಗೊತ್ತಿರೋದಿಲ್ಲ ಸರ್. ಬೆಂಕಿ ಔಷಧಿ ತಾವು ಹೇಳಿದಾಗಲೇ ಗೊತ್ತಾಯ್ತು. ಇದು ನನಗೂ ಸಹ ಗೊತ್ತಿಲ್ಲ. ಶಿಲೀಂಧ್ರ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಕೀಟದಿಂದಲೇ ಆಗ್ತಾ ಇದೆ ಅನ್ನೋದು, ಕೀಟನಾಶಕವನ್ನೇ ಸ್ಪ್ರೇ ಮಾಡೋದು, ಇದು ಸಾರ್ವತ್ರಿಕ ರೂಢಿಯಲ್ಲಿ ಇರತಕ್ಕಂಥದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮುಂದುವರಿಸಿ. ಇದು ಸಾಮಾನ್ಯವಾಗಿ ಈಗ ಬೆಂಕಿ ರೋಗ ಅನ್ನೋದು ಒಂದು ಶಿಲೀಂಧ್ರದಿಂದ ಬರುವಂಥದ್ದು. ಅದರ ಹೆಸರು ಪೈರಿಕುಲಾರಿಯಾ ಒರೇಜಾ ಎಂಬ ಶಿಲೀಂಧ್ರದಿಂದ ಬರುವಂಥದ್ದು. ಈ ಸಾಮಾನ್ಯವಾಗಿ ನಾವು ನೋಡಬೇಕು ಸರ್, ಈ ಕೀಟದಿಂದ ಬಂದಾಗ ಗರಿಗಳು ಅಥವಾ ಸಸಿಗಳ ಮೇಲೆ ಯಾವುದೋ ಒಂದು ಬಾಧೆಗಳಾಗಿರುತ್ತವೆ, ತಿಂದಿದ ಲಕ್ಷಣಗಳು ಕಂಡುಬರುತ್ತೆ. ಆದರೆ ಈ ರೋಗಾಣುಗಳು ಬಂದಾಗ ಏನಾಗುವಂಥದ್ದು, ಒಂದು ಎಲೆಗಳ ಹಳದಿ ಆಗುವಂಥದ್ದು ಅಥವಾ ಎಲೆಗಳ ಮೇಲೆ ಒಂದು ಕಪ್ಪು ಅಥವಾ ಕಂದು ಮಚ್ಚೆಗಳು ಬರುವಂಥದ್ದು ಲಕ್ಷಣಗಳು. ಇದನ್ನು ನೋಡಬೇಕು ನಾವು ರೈತರು. ಇದು ಕೀಟದ ಬಾಧೆನ, ಇವನ್ ಕೀಟಗಳು ಈ ಮಚ್ಚೆಗಳಿಗೂ ಮತ್ತು ಕೀಟ ತಿಂದಿರುವಂಥದ್ದು ಲಕ್ಷಣಗಳೇನೆಂದರೆ, ಕೀಟ ತಿಂದಾಗ ಕೀಟದ ಎಲೆಗಳ ಮೇಲೆಗಡೆ ಏನಿರುತ್ತೆ ಅಂದರೆ ಒಳಗಡೆ ಯಾವುದೇ ಥರದ ಪತ್ರ ಹರಿತು ಇರೋದಿಲ್ಲ ಸರ್, ಸ್ಕ್ರ್ಯಾಪಿಂಗ್ ಮಾಡಿದ್ರು ಕೂಡ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಪತ್ರ ಹರಿತೆಲ್ಲ ನಮಗೆ ಹಳದಿ ಆಗುವಂಥದ್ದು. ಹೌದು, ಪತ್ರ ಹರಿತಿನ ಅಂಶ ಕಡಿಮೆ ಆಗುವ, ಎಲ್ಲೋ ಒಂದ್ ಕಡೆ ಒಣಗಿ ಬೆಂಕಿ ಬಿದ್ದಂಗೆ ನಡು ಗದ್ದೆ ಮಧ್ಯೆ ಬೆಂಕಿ ಬಿದ್ದಂಗೆ ಕಾಣ. ಹೌದೌದು ಸರ್. ಸಾಮಾನ್ಯವಾಗಿ ಏನಂದ್ರೆ ಎಲೆಗಳೆಲ್ಲ ಈ ಸಣ್ಣ ಸಣ್ಣ ವಜ್ರ, ಬೆಂಕಿ ರೋಗದಿಂದ ಏನಾಗುತ್ತೆ ಅಂದರೆ ಒಂದು ಚಿಕ್ಕ ವಜ್ರ ಆಕಾರದ ಒಂದು ಮಚ್ಚೆಗಳು ಕಾಣುವಂಥದ್ದು. ಆ ಮಚ್ಚೆಗಳು ಹೇಗಿರುತ್ತೆ ಅಂದರೆ ವಜ್ರಾಕಾರದಲ್ಲಿ ಇರುವಂಥದ್ದು, ಮಧ್ಯಭಾಗದಲ್ಲಿ ಬೂದಿ ಬಣ್ಣ, ಮತ್ತು ಸರೌಂಡಿಂಗ್ ಏನು ಎಡ್ಜಸ್ ಇರುತ್ತೆ ಅಲ್ಲಿ ನಿಮಗೆ ಕಡು ಕಂದು ಬಣ್ಣದ ಒಂದು ಮಚ್ಚೆ ಕಾಣುವಂಥದ್ದು. ಇದು ಕ್ರಮೇಣ ಈ ವಾತಾವರಣದಲ್ಲಿ ಒಂದು ಆರ್ದ್ರತೆ ಹೆಚ್ಚಾದಂತೆ, ಟೆಂಪರೇಚರ್ ಅಂದರೆ ವಾತಾವರಣದಲ್ಲಿ ಈ ತಾಪಮಾನ ಹೆಚ್ಚಾದಂತೆ ಏನಾಗುತ್ತೆ ಅಂದರೆ ಈ ಚುಕ್ಕೆಗಳದ್ದು ಸಂಖ್ಯೆ ಜಾಸ್ತಿ ಹಾಕ್ಕೊಂಡು ಒಂದಕ್ಕೊಂದು ಕೂಡಿಕೊಂಡು ನಮಗೆ ಬೆಳೆಯೆಲ್ಲ ಏನಾದಂತೆ ಸುಟ್ಟಂತೆ ಕಾಣುವಂಥದ್ದು. ಇದು ಒಂದು ಈ ಅದಕ್ಕೆ ನಾವು ಯಾವ ಔಷಧಿನ ಸ್ಪ್ರೇ ಮಾಡಬೇಕು, ಯಾವುದು ಏನನ್ನು ಮಾಡಿದ್ರೆ ಸರಿ ಹೋಗ್ತದೆ? ಈ ಬೆಂಕಿ ರೋಗವನ್ನ ನಿರ್ವಹಣೆ ಮಾಡೋದು ಮೊದಲನೇದಾಗಿ ನಾವು ಬೇಸಾಯ ಪದ್ಧತಿಗಳಂದ್ರೆ, ಒಂದು ಈ ಬೀಜಗಳನ್ನ ಬಳಕೆ ಮಾಡುವಾಗ ನಾವು ರೋಗ ಬಾಧಿತ ತೋಟಗಳಿಂದ ಅಥವಾ ಗದ್ದೆಗಳಿಂದ ಏನು ನಾವು ಬೀಜಗಳನ್ನ ತೆಗೆದುಕೊಳ್ಳಲೇಬಾರದು. ಇನ್ನೊಂದು, ನಾವು ಈ ಬೀಜಗಳನ್ನ ಸಸಿ ಮಡಿಗೆ ಹಾಕುವ ಮುಂಚೆ ಬೀಜೋಪಚಾರ ಮಾಡುವಂಥದ್ದು. ಸಾಮಾನ್ಯವಾಗಿ ಬೀಜೋಪಚಾರ ನಾವು ಒಂದು ಜೈವಿಕವಾಗಿಯೂ ಮಾಡ್ಬೋದು, ಹಾಗೆ ಕೆಲವೊಂದು ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡುವಂಥದ್ದು. ಜೈವಿಕವಾಗಿ ಮಾಡೋದಾದರೆ ಈಗ ನಮಗೆ ಪದ್ಧತಿ ಯಾವುದಂದರೆ, ಒಂದು ನೀರಲ್ಲಿ ನೆನೆ ಇಟ್ಟು ಒಂದು ಮೊಳಕೆ ಬರೆಸಿ ಒಂದು ಭೂಮಿಗೆ ಹಾಕುವಂಥದ್ದು ಪದ್ಧತಿ ಇದೆ. ನಾವು ಸಾಮಾನ್ಯವಾಗಿ ಅದನ್ನು ತೊಳೆದು ಏನು ನಾವೀಗ ಒಂದು ಒಳ್ಳೆಯ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ನೀರಲ್ಲಿ ನೆನೆಸಿ ಈ ನಾವೇನು ಮೊಳಕೆ ಬರೋಕ್ಕೆ ಇಡ್ತೀವಲ್ಲೋ ಅದಕ್ಕಿಂತ ಮುಂಚೆ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಅಂದರೆ ಸುಡೋಮೊನಾಸ್ ಫ್ಲೋರೋಸೆನ್ಸು ಮತ್ತು ಟ್ರೈಕೋಡರ್ಮಾ ಎಂಬ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ಇದು 1 kg ಬೀಜಕ್ಕೆ, ಭತ್ತದ ಬೀಜಕ್ಕೆ 10 ಗ್ರಾಮ್ ಬಳಕೆ ಮಾಡುವಂಥದ್ದು. ಅದನ್ನು ಬಳಕೆ ಮಾಡಿಕೊಂಡು ನಾವು ಬಳಕೆ ವಿಧಾನ ಹೇಗೆ ಸರ್ ಅದು?
ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಈಗ ತೊಳೆದು ಏನು ಬೀಜಗಳನ್ನ ಇಟ್ಟಿರ್ತೀವಲ್ಲ ಸರ್, ಅದರಲ್ಲೇ ಮಿಶ್ರಣ ಮಾಡುವಂಥದ್ದು ಆಗುತ್ತೆ. ಅಂದರೆ ನಾವು ಬೆರೆಸಿ ಚೆನ್ನಾಗಿರೋ ಬೀಜವನ್ನ ಆಯ್ಕೆ ಮಾಡಿದ ನಂತರ ನೀರಿಂದ ತೆಗೆದ ನಂತರ ಅದಕ್ಕೆ ಮಿಶ್ರಣ ಮಾಡಿ ಇಡುವಂಥದ್ದು. ಓಕೆ ಓಕೆ. ಸೊ ಅದನ್ನ ಭೂಮಿಗೆ ಅಥವಾ ಮೊಳಕೆ ಬರಿಸಿ 1 kgಗೆ ಎಷ್ಟು ಬೇಕಾಗುತ್ತೆ? 10 ಗ್ರಾಮ್ ಸರ್. 1 kg ಬೀಜಕ್ಕೆ 10 ಗ್ರಾಮ್ ಅಷ್ಟೇ ಸಾಕು? 10 ಸಾಕು ಸರ್. ಅಂದ್ರೆ ರೈತನಿಗೆ ಭಾರ ಆಗೋ ರೀತಿಯಲ್ಲಿ ಆರ್ಥಿಕ ಭಾರ ಆಗೋದಿಲ್ಲ. ಆರ್ಥಿಕ ಭಾರನೂ ಅಲ್ಲ. ನಮಗೆ 1 kg ಈ ಟ್ರೈಕೋಡರ್ಮ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಿಗುತ್ತೆ. 1 kgಗೆ 130 ರೂಪಾಯಿ ಮಾತ್ರ ನಾವು. 1 kgಗೆ ಸರ್. ಇವನ್ ನಿಮಗೆ ತೋಟ 1 kg ಭತ್ತಕ್ಕೆ ಬೇಕಾಗಿರೋದು 10 ಗ್ರಾಮ್. ಓಕೆ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. 10 ಗ್ರಾಮ್ ಸಾಕು ಸರ್. ಸಾಕಾಗುತ್ತೆ. ಅವಶ್ಯಕತೆ ಹೆಚ್ಚಾಗಿ ಬಳಕೆ ಸುಮ್ಮನೆ ಅದು ವೇಸ್ಟ್ ಜಾಸ್ತಿ ಹಾಕಿದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಸುಮ್ಮನೆ ಜಾಸ್ತಿ ಖರ್ಚು. ಓಕೆ. ವೀಕ್ಷಕರೇ ಗಮನಿಸಿ, ಈಗ ಇಲ್ಲಿ ವಿಜ್ಞಾನಿಗಳು ಹೇಳಿದ್ದೇನು ಅಂತಂದರೆ ಬೀಜೋಪಚಾರ ಮತ್ತು ಬೀಜಗಳ ಆಯ್ಕೆ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿದರು. ಬೀಜೋಪಚಾರ ಮಾಡುವಾಗ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದರು. ಇದನ್ನೆಲ್ಲ ಸರಿಯಾದ ಕ್ರಮದಲ್ಲಿ ಮಾಡದೆ ತಾವು ಇಳುವರಿ ಬಂದಿಲ್ಲ, ಬೆಳೆ ಚೆನ್ನಾಗಿ ಬಂದಿಲ್ಲ ಹೇಳಕ್ಕೆ ಅವಕಾಶ ಇಲ್ಲ. ಯಾಕೆಂತಂದರೆ ಈಗ ವಿಜ್ಞಾನಿಗಳು ಹೇಳಿದ್ದರೆ ಎಲ್ಲವನ್ನೂ ಸಮರ್ಪಕವಾಗಿ ಮಾಡಿದರೆ ನಿಜವಾಗಲೂ ಚೆನ್ನಾಗಿ ಬೆಳೆ ಬರುತ್ತೆ. ನನ್ನ ಈ ಹಿಂದಿನ ಸಂಚಿಕೆಯಲ್ಲಿ ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಎಕರೆಯೊಂದಕ್ಕೆ ಸುಮಾರು 25 kg ಬೀಜ, ಒಂದು 20 ಕ್ವಿಂಟಾಲ್ನಷ್ಟು ಬರಬಹುದು ಹೇಳತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. 16ರಿಂದ 22 ಕ್ವಿಂಟಾಲ್ ಬರುತ್ತೆ ಅಂತ ಸಾಮಾನ್ಯ ರೂಢಿಯಲ್ಲಿ ಕೂಡ ಇದೆ. ಚೆನ್ನಾಗಿ ಬೆಳೆ ಬಂದವರಿಗೆ ಅಷ್ಟು ಬರುತ್ತೆ ಅನ್ನೋದು ಇದೆ. ತಮ್ಮ ಅಭಿಪ್ರಾಯನೂ ಅದೇ ಅಂತ ನಾನು ಭಾವಿಸ್ತೇನೆ. ಟ್ರೈಕೋಡರ್ಮವನ್ನು ಸೇರಿಸ್ಕೊಳ್ಳೋದು, ಮೊಳಕೆ ಬಂದ ನಂತರ ಒಂದು ಬಿತ್ತನೆ ಅಥವಾ ನಾವು ನಾಟಿ ಮಾಡಲಿಕ್ಕೆ ಬೇಕಾದಂಥ ಬದಿ ತಯಾರು ಮಾಡ್ಕೊಳ್ಳೋದು. ಹೌದು ಸರ್. ಈಗ ಸಾಮಾನ್ಯವಾಗಿ ಬೀಜೋಪಚಾರದಲ್ಲಿ ನಾವು ಇದನ್ನು ಬಳಕೆ ಮಾಡಿದರೆ ಒಂದು 30 ದಿನಗಳವರೆಗೆ ನಮ್ಮ ಬೀಜದಲ್ಲಿರುವ ರೋಗಾಣುಗಳು ಮತ್ತು ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ನಾವು ನಿರ್ವಹಣೆ ಮಾಡಬಹುದು ಸರ್. ಎರಡು ರೀತಿಯ ಲಾಭಾಂಶ ಇದೆ. ಓಕೆ ಓಕೆ ಓಕೆ, ಸರಿ ಸರ್. ಇನ್ನು ಬೇರೆ ಯಾವ ಥರದ ರೋಗಗಳು ಬಾಧಿಸ್ತವೆ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಈಗ ಕಂದು ಎಲೆ ಚುಕ್ಕೆ ರೋಗ ಅನ್ನೋಂಥದ್ದು ಸರ್. ಇದಕ್ಕೆ ವ್ಯತ್ಯಾಸ ಏನು ಅಂದರೆ ಇದು ನಾವು ಏನಂತೀವಿ, ಈ ಬೆಂಕಿ ರೋಗ, ಒಂದು ವಜ್ರಾಕಾರದ ಮಚ್ಚೆಗಳು ನಾವು ಈ ಎಲೆಗಳಲ್ಲಿ ಕಂಡುಬರುವುದು. ಈ ಕಂದು ಎಲೆ ಚುಕ್ಕೆ ರೋಗ ಅಂದರೆ ನಮಗೆ ದುಂಡಾಕಾರದಲ್ಲಿ ಇರುವಂಥದ್ದು ಕಂದು ಬಣ್ಣದಲ್ಲಿರುವ ಮಚ್ಚೆಗಳು. ಸೊ ಇದನ್ನು ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥದ್ದು ಸರ್. ಓಕೆ. ಇದು ಸಾಮಾನ್ಯವಾಗಿ ಇದನ್ನು ಕೂಡ ಒಂದು ಬೀಜದಿಂದ ಬರುವಂಥ ರೋಗ ಹಾಗೂ ಗಾಳಿಯ ಮುಖಾಂತರ ಹರಡುವಂಥ ರೋಗ. ನಾವು ಮೊದಲನೇದಾಗಿ ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ಬೀಜಗಳ ಆಯ್ಕೆ, ಒಂದು ಆರೋಗ್ಯಯುತ ಬೀಜಗಳ ಆಯ್ಕೆ, ಬೀಜೋಪಚಾರ ಮಾಡುವುದು. ಹಾಗೆ ಇನ್ನೊಂದು ಏನಂದ್ರೆ ಈ ರೋಗನಾಶಕಗಳನ್ನ ಬಳಕೆ ಮಾಡಿಕೊಂಡು ಕೂಡ ನಾವು ಇದನ್ನ ನಿರ್ವಹಣೆ ಮಾಡ್ಬೋದು. ಈಗ ರೋಗನಾಶಕಗಳಾದರೆ ನಾವು ಕಾರ್ಬನ್ ಡಾಸಿಯಂ ಅಂತೇಳಿ ಕರಿತೀವಿ. ಸೊ ಅದನ್ನು ಕೂಡ ನಾವು 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಉಪಚಾರ ಮಾಡ್ಬೋದು. ಅದೇ ಪದ್ಧತಿಯಲ್ಲಿ ಬಳಕೆ ಮಾಡ್ಬೋದು. ಅಥವಾ ಕ್ಲೋರೋಥಲನಿನ್ ಅಂತೇಳಿದೆ, ಸೊ ಅಥವಾ ಕ್ಯಾಪ್ಟನ್ ಅಂತೇಳಿದಾವೆ. ಇವುಗಳನ್ನೆಲ್ಲನೂ ಕೂಡ ಯಾವುದಾದರೂ ಒಂದು ಕೀಟನಾಶಕ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬಳಕೆ ಮಾಡಬಹುದು. ಅಥವಾ ಟ್ರೈಕೋಡರ್ಮಾ ಆದರೆ 10 ಗ್ರಾಮ್ ಬಳಕೆ ಮಾಡಬಹುದಾಗಿದೆ. ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂದರೆ ಒಂದಲ್ಲ 2-3 ರೋಗನಾಶಕಗಳನ್ನ ಬಳಕೆ ಮಾಡ್ತಾರೆ. ಅವಶ್ಯಕತೆ ಇಲ್ಲ, ಅದು ಹೆಚ್ಚಿನ ಖರ್ಚು ಮಾಡಿದಾಗಂತೆ ಆಗುವಂಥದ್ದು. ಹೌದು, ದುಂದು ವೆಚ್ಚ ಅಷ್ಟೇ ವಿನಃ ಅದು ಪ್ರತಿರೋಧ ಆಗತ್ತೆ, ಒಂದಕ್ಕೊಂದು ಕೆಲಸ ಮಾಡೋದಿಲ್ಲ ಅಂತ ಅಲ್ವಾ ತಮ್ಮ ಅಭಿಪ್ರಾಯ? ಹೌದು. ಯಾವ್ದಾದ್ರು ಒಂದನ್ನು ಉಪಯೋಗ ಮಾಡಿದರೆ ನಿರ್ವಹಣೆ ಮಾಡ್ಕೋಬಹುದು ಆರಾಮಾಗಿ. ಈಗ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅಂತ ಹೇಳತಕ್ಕಂಥದ್ದು ಇಫ್ಕೋ ಕಂಪನಿಯಿಂದ ಬಂದಿದೆ ಸರ್, ಮಾನ್ಯತೆ ಪಡೆದಿರುವಂಥದ್ದು. ಅವರ ಮಾಹಿತಿ ಪ್ರಕಾರ ಅಥವಾ ನಾವು ತಿಳಿದುಕೊಂಡಂತೆ ರಾಸಾಯನಿಕ ಗೊಬ್ಬರಗಳನ್ನು 50% ಕೊಟ್ಟರೆ ಇನ್ನೂ 50% ಅಂದರೆ 100 ಗ್ರಾಮು ಒಂದು ಸಸಿಗೆ ಬೇಕಾಗಿದೆ ಅಂದರೆ 50 ಗ್ರಾಮ್ ಬುಡಕ್ಕೂ 50 ಗ್ರಾಮು ಎಲೆಗೂ ಕೊಟ್ಟರೆ ಅದರ ಖರ್ಚು ವೆಚ್ಚಗಳು ಕಮ್ಮಿ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಅವರು ಒಂದಷ್ಟು ಹೇಳಿದ್ದಾರೆ. DAP ಆಗಿದ್ದಿದ್ರೆ ಲೀಟ್ರ್ ಒಂದಕ್ಕೆ 3ರಿಂದ 4 ml ಹಾಕಿ ಅದನ್ನು ಸ್ಪ್ರೇ ಮಾಡಿ. ಮತ್ತು ಈಗ ರೈತರಿಗೆ ಅಲ್ಲಿ ಕನ್ಫ್ಯೂಷನ್ ಬೇಡ ಅನ್ನೋದಕ್ಕಾಗಿ ನಾನು ಇದನ್ನು ಸೇರಿಸ್ತೀನಿ. ನ್ಯಾನೋ DAPಯ ಜೊತೆಗೆ ಯಾವುದೇ ರೀತಿಯ
ಏನು ರಾಸಾಯನಿಕ ಕೀಟನಾಶಕಗಳನ್ನ ಉಪಯೋಗಿಸ್ಬೋದು ಅಂತ ಅವರ ಒಂದು ವಿಚಾರ ಇದೆ ಅಥವಾ ಜನರ ತಲೆಯಲ್ಲಿದೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಕೆಲವೊಂದು ರಸಗೊಬ್ಬರಗಳ ಜೊತೆಗೆ ಸರ್ ನಾವೇನೀಗ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡ್ತೀವಲ್ಲ ಅಂಥದ್ದಲ್ಲಿ ನಾವು ಕೀಟನಾಶಕ ಅಥವಾ ರೋಗನಾಶಕಗಳನ್ನ ಬಳಕೆ ಮಾಡಬಹುದು ಕೆಲವೊಂದರಲ್ಲಿ ಮಾಡಬಾರ್ದು. ಅದನ್ನ ತಿಳ್ಕೊಂಡು ಹೌದು ಯಾವುದು ಕಂಪ್ಯಾಟಬಿಲಿಟಿ ಇದೆ ಸೊ ಅವುಗಳನ್ನ ಮಾತ್ರ ನಾವು ಶಿಫಾರಸು ಮಾಡೋದು ಅಥವಾ ಬಳಕೆ ಮಾಡುವಂಥ ಪದ್ಧತಿ ಇದೆ. ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಬೋಡೋ ದ್ರಾವಣ ಇದೆ. ಬೋಡೋ ದ್ರಾವಣದಲ್ಲಿ ಹಲವಾರು ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಬಳಕೆ ಮಾಡ್ತಾ ಇರ್ತಾರೆ. ಮಾಡಬಾರ್ದು. ಆ್ಯಕ್ಚುಲಿ ಏನಂದರೆ ಬೋಡೋ ದ್ರಾವಣ ಒಂದು ದುಂಡಾಣುನಾಶಕ, ಅದರಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಇದು ಬರೀ ಶಿಲೀಂಧ್ರ ರೋಗಗಳಿಗೆ ಅಷ್ಟೇ ಅಲ್ಲ ಸರ್. ಈ ಬೋಡೋ ದ್ರಾವಣ ಇವನ್ ದುಂಡಾಣುನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನೊಂದು ಕೆಲವೊಂದು ಕೀಟಗಳಿಗೂ ಕೂಡ ಒಂದು ರಿಪಲೆಂಟ್ ಆಗಿ ವರ್ಕ್ ಮಾಡುವಂಥದ್ದು. ಬಟ್ ಅದರಲ್ಲಿ ಯಾವುದೇ ಥರದ ನಾವು ಕೀಟನಾಶಕಗಳನ್ನ ಬಳಕೆ ಮಾಡಿದಾಗ ಅದು ಒಂದು ಎಫೆಕ್ಟಿವ್ನೆಸ್ ಇರೋದಿಲ್ಲ, ಅದರ ಎಫೆಕ್ಟ್ ಇರೋದಿಲ್ಲ, ಕೀಟನಾಶಕದ ಎಫೆಕ್ಟ್ ಇರೋದಿಲ್ಲ, ಪ್ರತಿರೋಧ ಆಗಿಬಿಡ್ತದೆ. ಹೌದು ಸರ್, ಅಲ್ವಾ? ಹೌದು. ಅದು ಪ್ರತಿಕೂಲ ಯಾವುದೇ ಥರದ ಕೀಟನಾಶಕಗಳನ್ನ ಅದರಲ್ಲಿ ಬಳಕೆ ಮಾಡುವಂತ ಇಲ್ಲ. ಕೆಲವೊಂದರಲ್ಲಿ ಮಾಡ್ಬೋದು. ಅದು ಯಾವುದು ಅಂತ ತಿಳ್ಕೊಂಡು ಸರಿಯಾದ ಮಾಹಿತಿ ಪಡ್ಕೊಂಡು ರೈತರು ಅದನ್ನ ಉಪಯೋಗಿಸಿಕೊಳ್ಬೇಕು ಅನ್ನೋದು ತಮ್ಮ ವಿಚಾರ ಆಗಿದೆ ಸರ್. ಸರ್, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಓಕೆ ಸರ್. ತಾವು ರೈತರಿಗೆ ತಮ್ಮ ಮನಸ್ಸಾರ ಏನಾದರೂ ಮಾತು ಹೇಳಲಿಕ್ಕಿದ್ರೆ ಅದನ್ನು ಏನನ್ನು ಹೇಳಕ್ಕೆ ಇಷ್ಟಪಡ್ತೀನಿ? ಓಕೆ ಸರ್. ಸಾಮಾನ್ಯವಾಗಿ ನಮಗೆ ಈಗ ನಾವು ಹೇಳಿದ ಹಾಗೆ ಒಂದು ಭತ್ತ ಒಂದು ಪ್ರಮುಖ ಆಹಾರ ಬೆಳೆ ಸರ್. ಓಕೆ. ಪ್ರಮುಖ ಆಹಾರ ಬೆಳೆ ಆಗಿದ್ದರಿಂದ ನಾವೊಂದು ಸಾಮಾನ್ಯವಾಗಿ ಇದನ್ನು ಈ ಬೆಳೆಯುತ್ತಿರುವ ಜನಸಂಖ್ಯೆಗೆ ಒಂದು ಆಹಾರ ಭದ್ರತೆಯನ್ನು ಒದಗಿಸುವುದು ಮುಖ್ಯವಾಗಿರುತ್ತೆ. ಆದರೆ ಈ ಆಹಾರ ಭದ್ರತೆಯ ಜೊತೆಗೆ ನಾವು ಕೆಲವೊಂದು ಪ್ರಾಮುಖ್ಯತೆ ಅಂದರೆ ಒಂದು ಏನು ಅಂದರೆ ಒಂದು ಆರೋಗ್ಯಯುತವಾದ ಆಹಾರವನ್ನು, ಉತ್ತಮ ಗುಣಮಟ್ಟದ ಒಂದು ಆಹಾರವನ್ನು ಜನಗಳಿಗೆ ಒದಗಿಸುವಂಥದ್ದು ತುಂಬ ಮುಖ್ಯ ಸರ್. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿಯಾದ ರಾಸಾಯನಿಕ ಬಳಸಬಾರ್ದಂತಲ್ಲ, ಅತಿಯಾಗಿ ನಾವು ಬಳಕೆ ಮಾಡುವಂಥದ್ದು. ಬಟ್ ಇದನ್ನು ಹೇಗೆ ನಾವು ಬಳಕೆ ಮಾಡಬೇಕು ಅಂದರೆ ನಾವು ಒಂದು ಶಿಫಾರಸು ಮಾಡಿದ ಸಮಯದಲ್ಲಿ ಶಿಫಾರಸು ಮಾಡಿರುವ ಒಂದು ರಾಸಾಯನಿಕ ವಸ್ತುಗಳನ್ನು ಶಿಫಾರಸು ಮಾಡಿರುವ ಒಂದು ಕಾನ್ಸಂಟ್ರೇಷನಲ್ಲಿ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದಾಗ ನಾವು ಒಂದು ಆರೋಗ್ಯಯುತವಾದ ಬೆಳೆಗಳನ್ನು ಅಥವಾ ಈ ರೋಗಗಳನ್ನು ನಿರ್ವಹಣೆ ಮಾಡಬಹುದು, ಒಂದು ಅತ್ಯುತ್ತಮವಾದ ಆಹಾರವನ್ನು ಒದಗಿಸಬಹುದು ಸರ್. ಹೌದು. ಕಲಬೆರಕೆ ಇಲ್ಲದಂತ ರಾಸಾಯನಿಕ, ಕಲಬೆರಕೆ ಇಲ್ಲದ ರಾಸಾಯನಿಕ ಬಹಳಷ್ಟು ಕಲಬೆರಕೆ ಇರತಕ್ಕಂತ ಹೌದು ಸರ್ ಬರ್ತವೆ. ಹೌದು ಸರ್. ಕಲಬೆರಕೆ ಇಲ್ಲದಂತ ಪ್ರಮಾಣೀಕೃತ ರಾಸಾಯನಿಕವನ್ನ ಹೇಳಿದ ಪ್ರಮಾಣದಲ್ಲಿ, ಹೌದು, ಅಂದ್ರೆ ಅಲ್ಲಿ ಸೂಚಿಸಿದ ಪ್ರಮಾಣದಲ್ಲೇ ಉಪಯೋಗಿಸಿದಾಗ ಸ್ವಸ್ಥ ಮತ್ತು ಸುದೃಢವಾದಂಥ ಆಹಾರವನ್ನು ನೀಡಿ ಸ್ವಸ್ಥ ಸಮಾಜವನ್ನು ರಚಿಸಬಹುದಾಗಿದೆ ಅಂತ ಹೇಳುವಂಥ. ಸೊ ಇದಕ್ಕಾಗಿ ನಾವು ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಕೆ ಮಾಡುವಂಥದ್ದು ತುಂಬ ಮುಖ್ಯವಾಗಿದೆ ಸರ್. ಓಕೆ. ಇನ್ನೊಂದು ಕುತೂಹಲಕ್ಕಾಗಷ್ಟೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮಗಿನ ವಿಚಾರ ಗೊತ್ತಿಲ್ಲ. ಹೌದು. ಈ ಹೊರದೇಶಗಳಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಇರತಕ್ಕಂಥ ವಸ್ತುವನ್ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೀಟನಾಶಕವನ್ನಾಗಿ ಬಳಸ್ತಾ ಇದ್ದಾರೆ. ಅದು ಭಾರತಕ್ಕೂ ಬರ್ತಾ ಇದೆ ಹೇಳತಕ್ಕಂಥ ದೂರದ ಮಾಹಿತಿ ನಮ್ಗೆ ಬರ್ತಾ ಇದೆ. ಏನು ಅಂತಂದ್ರೆ ಬೇಕಿಂಗ್ ಸೋಡಾ ಮತ್ತು ತಾವು ಹೇಳಿದ ಎಳ್ಳೆಣ್ಣೆ, ಸಾರಿ ಇದು ಬೇವಿನ ಎಣ್ಣೆ. ಬೇವಿನ ಎಣ್ಣೆ ಸಿಗದಿದ್ದರೆ ಹರಳೆಣ್ಣೆ ಆಗುತ್ತೆ, ಅದು ಸೆಕೆಂಡ್ ಪ್ರಿಫರೆನ್ಸ್ ಅಂತ ಹೇಳಿದ್ದಾರೆ. ಬೇವಿನ ಎಣ್ಣೆ ಮತ್ತು ಬೇಕಿಂಗ್ ಸೋಡಾ ಅದಕ್ಕೆ ಇನ್ನೊಂದೇನೋ ಮಿಶ್ರಣ ಇದೆ, ಅದನ್ನು ಮಾಡಿ ಈ ಜಗತ್ತಿನ ಅತಿ ಪವರ್ಫುಲ್ ಏನು ಕೀಟನಾಶಕಗಳು ಅಥವಾ ರೋಗ ನಿವಾರಣೆ ಮಾಡತಕ್ಕಂಥ ಸಾವಯವ ಪದ್ಧತಿಯನ್ನು ಬರ್ತಾ ಇದೆ. ಅದು ಭಾರತ ದೇಶಕ್ಕೂ ಬರ್ತಾ ಇದೆ ಅಂತ ಹೇಳುವಂಥದ್ದಿದೆ. ಏನೇ ಆಗಲಿ ಜನರಿಗೆ ಉತ್ತಮವಾದಂಥ ಒಂದು ಆಹಾರ ಸಿಗಲಿ, ರಾಸಾಯನಿಕ ಬಳಕೆಯನ್ನು ಕಮ್ಮಿ ಮಾಡಿ ನಿಲ್ಲಿಸಬೇಕು ಅಂತಲ್ಲ, ಹೇಳಿದ ಪ್ರಮಾಣದಲ್ಲಷ್ಟೇ ಅದನ್ನು ವಿನಿಯೋಗಿಸಿ ಅತಿ ದುಂದು ವೆಚ್ಚ ಮಾಡಿ ಬೇಸಾಯದ ಅವಶ್ಯಕತೆ ಇಲ್ಲ. ಅತಿ ಹೆಚ್ಚಿನ ರಾಸಾಯನಿಕ ನಿಮಗೆ ಉಪಯೋಗಕ್ಕಿಂತ ಆಪತ್ತು ಜಾಸ್ತಿ ತರುತ್ತೆ ಅನ್ನೋ ಅರ್ಥದಲ್ಲಿ ಇವತ್ತು ಡಾಕ್ಟರ್ ಕೇದಾರ್ನಾಥ್ ಅವರು ನಮ್ಮ ಹತ್ರ ಮಾತಾಡಿದ್ದಾರೆ.
ರಾಸಾಯನಿಕವನ್ನು ಹಿತಮಿತವಾಗಿ ಬಳಕೆ ಮಾಡಿ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸರ್, ತಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗಾಗಿ ಲಭ್ಯರಿದ್ದೀರಿ. ಒಂದು ವೇಳೆಗೆ ಯಾವುದೇ ರೈತನಿಗೆ ತಮ್ಮನ್ನು ಸಂಪರ್ಕ ಮಾಡಬೇಕು, ಅವತ್ತವ ಸಮಸ್ಯೆಯಲ್ಲಿದ್ದಾನೆ, ಅವನ ಕೃಷಿ ಬಗ್ಗೆ ಸಮಸ್ಯೆಯಲ್ಲಿದ್ದಾನೆ ಅಂತಿದ್ರೆ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದಾದರೆ ತಾವು ದಯವಿಟ್ಟು ದೂರವಾಣಿ ಸಂಖ್ಯೆಯನ್ನು ನೀಡಬಹುದಾಗಿದೆ. ನನ್ನ ದೂರವಾಣಿ ಸಂಖ್ಯೆ 9482147325. ಓಕೆ. ಪ್ರಿಯ ವೀಕ್ಷಕರೇ, ಇಂದಿನ ದಿಕ್ಸೂಚಿ ಕಾರ್ಯಕ್ರಮ ನಿಮಗೆ ಸಹಾಯವಾದೀತು ಕೃಷಿ ಬೆಳವಣಿಗೆಯಲ್ಲಿ ಅಂತ ಭಾವಿಸ್ತಾ, ಸಹಾಯವಾಗಲಿ ಅಂತ ಹಾರೈಸ್ತಾ, ಈ ದಿಕ್ಸೂಚಿ ಕಾರ್ಯಕ್ರಮ ಮುಂದೊಂದು ದಿನ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರವನ್ನು, ಜನ ಉಪಯೋಗಿ ಸಮಾಜ ಉಪಯೋಗಿ ವಿಷಯವನ್ನು ಎತ್ಕೊಂಡು ಬರಲಿಕ್ಕಿದ್ದೇನೆ. ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದು ಸಮಗ್ರ ಮಾಹಿತಿಯನ್ನು ನೀಡಿದ ಡಾಕ್ಟರ್ ಕೇದಾರ್ನಾಥ್ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಮುಂದೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.